ಹೆಸರು ಮಾಂತೇಶ್ ತಾಳಿಕುಟಿ ಅಂತ ಹೇಳಿ ಗೊತ್ತಾಗ್ಲಿಲ್ರಿ? ಹೇಳಿಬಿಟ್ರು ಸ್ವಾಮಿ ವಿವೇಕಾನಂದರು. ನಾನ್ ಗೊತ್ತಲ್ಲ ನಿಮ್ ಪಬ್ಲಿಕ್ ಫಿಗರ್ ಪಲ್ಲು. ಎಂಡ ಮೋನೆ ದಿನೇಶ, ನಮ್ಮ ಇಂಟರ್ವ್ಯೂ ತಗೊಳ್ಳಿಕ್ಕೆ ನೀವು ಬರ್ಬೋದು, ನಿಮ್ಮನ್ನ ನೋಡ್ಲಿಕ್ಕೆ ನಾವು ಬರಬಾರ್ದ? ಮದ್ವೆ ಆದ್ಮೇಲೆ ಮಕ್ಕಳು ಎಲ್ಲ ಹೆರಿತಾರಲ್ಲ, ಹೆರಿದಲ್ಲಿ ಅವಾಗ ಅವ್ರು ದನದ ಡಾಕ್ಟ್ರು, ಅವ್ರು ಡಾಕ್ಟ್ರೇ. ಕಡಿಮೆ ಇದ್ದಿದ್ದು ಇದು ಕಲೆಯ ವಿಷಯದಲ್ಲಿ ಹತ್ರ, ದೇಹದಲ್ಲಿ ಯಾವುದೇ ರೀತಿ ಅಲ್ಲ. ಅಲ್ಲ ಯಾಕಂದ್ರೆ ನೀನು ಇಲ್ಲ ನಾನು ದಯವಿಟ್ಟು ಅದು ಕಟ್ ಮಾಡ್ರಿ ಅಣ್ಣ. ನ್ಯೂಸ್ದಾಗ ಫಸ್ಟ್ ಟೈಮ್ ಬರಕತ್ತೀವಿ. ಹಾಯ್ ಎವ್ರಿವನ್, ಹೌ ಆರ್ ಯು ಆಲ್? ನಾನ್ ಗೊತ್ತಲ್ಲ ನಿಮ್ ಪಬ್ಲಿಕ್ ಫಿಗರ್ ಪಲ್ಲು. ನೀ ಪಬ್ಲಿಕ್ ಫಿಗರ್ ಆದ್ರೆ ನನಗೆ ಯಾಕೆ ಹೊಡಿತೀವಿ? ಎಷ್ಟು ಮಾತಾಡ್ತಾನಪ್ಪ. ಸೊ ನಾನು ನಿಮ್ಮ ಪಲ್ಲವಿ ಪಾಂಚಾಳ್ ಬೀದರಿಂದ. ಒಬ್ಬಕ್ಕೆ ಹೇಳಕ್ಕೆ ನಾರಿ ಉತ್ತರ ಕರ್ನಾಟಕ ಜವಾರಿ ಹೈದ ವೃತ್ತಿ ರಂಗಭೂಮಿ ಕಲಾವಿದ ವಿಜಯ್ ಜಾಲ್ಯಾಳ. ನಾನು ಎದುರು ಹಾಕೊಂಡ್ರೆ ಗ್ಯಾಟಿಗೆ ಅವ್ವ ಮುಕ್ಕುಳಿ ಪವ್ವ. ಗೊತ್ತಾಯ್ತು. ನಮಸ್ಕಾರ ರೀ, ನನ್ನ ಹೆಸರು ಮಾಂತೇಶ್ ತಾಳಿಕುಟಿ ಅಂತ ಹೇಳಿ ಗೊತ್ತಾಗ್ಲಿಲ್ರಿ? ಅದ ರೀ ರಾಜೀವ್ ತಾಳಿಕುಟಿ ಅವರ ಶಿಷ್ಯ. ಹೇಳಿಬಿಟ್ರು ಸ್ವಾಮಿ ವಿವೇಕಾನಂದರು. ಎದ್ದೇಳು ಭಾರತೀಯ, ಎದ್ದ ಬಿಟ್ರು ನಾವು ತಿಪ್ಪ್ಯಾಗ ನಾಯಿ ಕುಡಿ ಎದ್ದಂಗ ಪುದು 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 ಅನ್ನಂಗ. ಇಂತಿಂಥ ನನ್ನ ಮಕ್ಕಳೇ ಹೇಳ್ತಾರಂತ. ಆ ಬುದ್ಧಿವಂತಗ ಒತ್ತೆ ಇನ್ಫಾರ್ಮೇಶನ್ ಸಿಕ್ಕಿತ್ತಂದ್ರೆ ಬಿಡ್ರು ನಿಮ್ಮವ್ರು ಖತರ್ನಾಕ್ ನನ್ನ ಮಕ್ಕಳೇ ಅಂತ ಹೇಳ್ತಿದ್ರಂತ. ಎಂಡ ಮೋನೆ ದಿನೇಶ, ನಮ್ಮ ಇಂಟರ್ವ್ಯೂ ತಗೊಳ್ಳಿಕ್ಕೆ ನೀವು ಬರ್ಬೋದು, ನಿಮ್ಮನ್ನ ನೋಡ್ಲಿಕ್ಕೆ ನಾವು ಬರಬಾರ್ದ? ಬಾಯ್ ಅಣ್ಣ ಬಾ. ಒಂದು ದೋಸ್ತ ಒಂದು ನಮ್ದು ಆಡಿಷನ್ ಶುರು ಆಯ್ತು ಗೊತ್ತಾ? ಕಾಮಿಡಿ ಕಿಲಾಡಿಗಳು ಸೀಸನ್ 5 ಕಂಟೆಸ್ಟೆಂಟ್ ನಾವೆಲ್ಲ. ನಮ್ದು ಯಾವಾಗ ಚಾಲು ಆಯ್ತು ರೀ ಆಡಿಷನ್ ಕೊಡಕ್ಕೆ, ಅವಾಗ ಚಸ್ಮಾ ಹಾಕಿದವ ಇನ್ನ ಮಕ್ಕೊಂಡ್ರು ಚಸ್ಮಾ ತೆಗಿಯಲಾಗ ನಾವು. ಯಾಕಂದ್ರೆ ಆ ಚಸ್ಮಾ ತೆಗೆದ್ರವ ಈ ರಿಷಬ್ ಶೆಟ್ಟಿ ಗತೆ ಕಾಣಂಗಿಲ್ಲ. ಮಕ್ಕೋಬೇಕಾದ್ರೂ ಇಸ್ತ್ರಿ ಮಾಡಿ ಲುಂಗಿ ಉಟ್ಕೊಂಡ್ ಮಕ್ಕೋತಾನೆ. ನಗತಿರಲ್ರಿ ನೀವು? ಎಲ್ಲರೂ ಹೇಳ್ತಾರೆ ನೀವು ಚಸ್ಮಾ ಹಾಕೊಂಡ್ರಷ್ಟೇ ನೀವು ರಿಷಬ್ ಶೆಟ್ಟಿ ತರ ಕಾಣ್ತೀರಾ ಅಂತೇಳಿ, ಅದಕ್ಕೆ ಹಾಕೊಂಡು ಮಾಡ್ಕೊಳ್ಳೋದು. ನನಗೂ ಹೇಳ್ತಾರ ಇಸ್ಪಿಟ್ಟಿಂದ ಮಾತಾಡು ಅಂತಂದು. ನೀವು ಇಸ್ಪಿಟ್ನ್ಯಾಗ ಪಂಟ್ರದಿರಿ ಅಂತಾರ. ನಾವು ಅದ್ರಾಗ ಏನೂ ಗೊತ್ತೇ ಇಲ್ಲ. ಹೆಂಗ್ ಬಂತು ನಿನಗೆ? ಇದು ಸುಂದರ ಕೃಷ್ಣ ಅರಸ್ ಅಪ್ಪಾಜಿ ಅವರು ಚೆನ್ನಪ್ಪ ಚೆನ್ನಗೌಡ ಅಂತ ನಾಟಕ ಐತಿ. ಅದ್ರಾಗ ಕುಲದೀಪ ಅಂತ ಪಾತ್ರ ಮಾಡ್ತಿದ್ರಂತ. ಅವಾಗ ಇದನ್ನ ಹಾಕೊಂಡಿದ್ರಂತ ಅವರು. ಇದನ್ನ ಅಪ್ಪಾಜಿ ಕೇಳಿ ನನಗೆ ಹೇಳಿದ್ರು, ಇರ್ಲಪ್ಪ ಇದೊಂದು ಚಲೋ ಆಕೈತಿ ಅಂತಂದು ನಾ ಹಾಕೊಂಡಿದ್ದೆ. ಆಲ್ಮೋಸ್ಟ್ ಏನು ಹೇಳಬೇಕು ಅಂತಂದ್ರೆ ಪಾತ್ರ ನಟರು ಯಾರ್ಯಾರು ಇದ್ದಾರಲ್ಲ, ಸುಧೀರ್ ಅವರಾಗಿರ್ಬೋದು, ಧೀರೇಂದ್ರ ಗೋಪಾಲ್ ಆಗಿರ್ಬೋದು, ಉಮಾಶ್ರೀ ಅವರಾಗಿರ್ಬೋದು, ಅವರೆಲ್ಲ ಅವಾಗ ಈ ವೃತ್ತಿ ರಂಗಭೂಮಿಗೆ ಬಂದು ಈ ಕಡೆ ಫಿಲಮ್ನು ಕೂಡ ಮಾಡ್ತಾ ಇದ್ರಂತೆ, ಈ ಕಡೆ ಅವಾಗ ನಾಟಕವನ್ನು ಕೂಡ ಮಾಡ್ತಾ ಇದ್ರು ಅಂತ ಹೇಳಿ ನಮ್ಮ ತಂದೆ ತಾಯಿಗಳೆಲ್ಲರೂ ಕೂಡ ಹೇಳ್ತಾ ಇದ್ರು. ಆ ಸಮಯದಲ್ಲಿ ಅವರು ಬಂದಾಗ ಅವ್ರು ಮಾಡಿದಂಥ ಕೆಲವೊಂದು ಅಭಿನಯಗಳಿರ್ಬೋದು, ಅದು ಅವರಿಂದ ಅವ್ರಿಗೆ ಬಂದು ಈಗ ಆ ರೀತಿಯಾಗಿ ಅವ್ನಿಗೆ ಇಸ್ಬಿಟ್ಟಿದ್ದು ಕಲೆ ಅವನಿಗೆ ಬಂತು ಈಗ. ವಿಜು ಆ ಡೈಲಾಗ್ ಇನ್ನೊಂದ್ಸತಿ ಹೇಳ, ಕೇಳಬೇಕು. ಇಸ್ಪೆಟ್ ಡೈಲಾಗ್ ಎಷ್ಟು ಖುಷಿಯಿಂದ ಕೇಳ್ತಾಳ. ತಗೊಂಡ್ ಬಂದಿ ಏನ್ ಆಟ ಆಡೋಣ? ನನಗೆ ಆಡಕ್ಕೆ ಬರಲ್ಲ ಅವ, ನನಗೆ ಕೇಳಿದ್ದು ನೋಡಿ ಹೇಳ್ತೀನಿ. ಇಸ್ಪೇಟ್ನ್ಯಾಗ ಒಂದಿರಲ್ಲ ಯಾಕ, ಅವನೇ ಸೃಷ್ಟಿಕರ್ತ ಬ್ರಹ್ಮ. 2 ಪುರುಷ ಮತ್ತು ಪ್ರಕೃತಿ. 3 ಸೃಷ್ಟಿ ಸ್ಥಿತಿ ಲಯ. 4 ವೇದಗಳು. 5 ಪಂಚಮಹಾಭೂತಗಳು. 6 ಅರ್ಷಡ್ ವರ್ಗಗಳು. 7 ಸಪ್ತ ಸ್ವರಗಳು. 8 ಅಷ್ಟದಿಕ್ಪಾಲಕರು. 9 ನವಗ್ರಹಗಳು. 10 ವಿಷ್ಣುವಿನ ದಶಾವತಾರ. 11 ಇರಂಗಿಲ್ಲ ಜಾಕಿ, ಅವನೇ ಪರಮಾತ್ಮ. ಕಿಂಗ್ ಅವನೇ ಶ್ರೀಮನ್ನಾರಾಯಣ. ಕ್ವೀನ್ ಅವಳೇ ಲಕ್ಷ್ಮೀ ದೇವಿ. ಇನ್ನೊಬ್ಬ ಇರ್ತಾನ ನಾರದ ಮುನಿ, ಜೋಕರ್ ಅವ. ಅಲ್ಲಿ ಅವ ಕಾಲಿಟ್ಟ ಸ್ವರ್ಗಲೋಕದಾಗ ಇರ್ತಾರ ಪಾತಾಳ ಲೋಕಕ್ಕೆ ಹೋಗಾರ, ಪಾತಾಳ ಲೋಕದಾಗ ಇರ್ತಾರ ಸ್ವರ್ಗ ಲೋಕಕ್ಕೆ ಹೋಗಾರ. ಜಗಳ ಹಚ್ಚವ ಅವ. ಈಗ ಒಂದು ಇಸ್ಪಿಟ್ ಪ್ಯಾಕ್ನಾಗ ಎಷ್ಟು ಎಲ್ಲಿ ಇರ್ತಾವಪ್ಪ? 52 ಎಲ್ಲಿ. ಅಂದ್ರೆ ವರ್ಷಕ್ಕೆ 52 ವಾರ ಅಂತ ಹೇಳ್ತಾರೆ. ಹಾಂ, ಮತ್ತು ಎಷ್ಟು ಟೈಪ್ಸ್ ಆಫ್ ಆಟ ಅದಾವು? ಕಾಳವರ, ಕುಂಬಳ, ಚೌಕ, ಇಸ್ಪಿಟ್ಟು. ಅಂದ್ರೆ ಒಂದು ತಿಂಗಳಿಗೆ 4 ವಾರ ಅಂತ ಹೇಳ್ತದೆ. ಅದ್ರಾಗ ಎಷ್ಟು ಕಲರ್ ಬರ್ತಾವೆ? 3 ಕಲರ್. ಒಂದು ಕೆಂಪು, ಬಿಳಿ, ಕಪ್ಪು. ಕಪ್ಪು ಬಿಳಿ ಹಗಲು ರಾತ್ರಿ ಹೇಳಿದ್ರೆ, ಕೆಂಪು ಜೀವನದಾಗ ಡೇಂಜರ್ ಆಗಿರಬಾರ್ಲಿ ಅಂತ ಹೇಳ್ತತ್ತ. ಹಾಂ, ಇದನ್ನ ಏನು ಮಾಡಿದ್ದೆ, ಇಂಥ ಆಟಕ್ಕೆ ಹೊಲಸು ಆಟ ಅಂತೀನಿ ನೀನು ಅಂತಂದು ಇದ್ರ ಹಾಕೊಂಡಿದ್ದೆ. ಆಕ್ಚುಲಿ ಯಾವ ನಟರು ಹೇಳಿದ್ದನ್ನ? ಸುಂದರ ಕೃಷ್ಣ ಅರಸ್ ಅಪ್ಪಾಜಿ ಅವರು ಅವಾಗಲೇ ಹೇಳಿದ್ರು. ಯಾವಾಗ ಅವ್ರ ಕಲ್ಪನೆ ಹೆಂಗಿತ್ತು, ಇಡೀ ಜಗತ್ತು ಸೃಷ್ಟಿನ ಅಳವಡಿಸ್ಬಿಟ್ರಲ್ಲ. ಜಗ್ಗೇಶ್ ಸರ್ ಅದನ್ನು ನೀ ಹೇಳಿದಾಗ ಅದನ್ನೇ ಹೇಳಿದರು. ತುಂಬ ಹಿರಿಯ ನಟರು ಅದ್ರ ಬಗ್ಗೆ ತುಂಬ ವಿಸ್ತಾರವಾಗಿ ನೋಡು ತುಂಬ ಚೆನ್ನಾಗಿ ಹೇಳ್ಯಾರ ಅಂಥೇಳಿ. ಪಲ್ಲು
ಈಗ ನೀನು ಕಾಮಿಡಿ ಕಿಲಾಡಿಗಳು ಬರ್ತೀನಿ ಅಂತ ಹೇಳಿ ಅನ್ಕೊಂಡಿದ್ಯಾ ಫಸ್ಟ್ ಆಫ್ ಆಲ್? ಇಲ್ಲಪ್ಪ, ದೇವರ ಅಣದಿಲ್ಲ. ನೀನು ಕೆಲಸ ಏನು ಮಾಡ್ತಿದ್ದಿ? ನಾ ಕೆಲಸ 1 ಇಲ್ಲ 2 ಇಲ್ಲ 4 ಇಲ್ಲ 5 ಇಲ್ಲ 6 ಇಲ್ಲ. ಅವ್ರು ದನದ ಡಾಕ್ಟ್ರು, ಅವ್ರು ಡಾಕ್ಟ್ರೇ, ದನದ ಡಾಕ್ಟ್ರು. ವೆಟರ್ನರಿ. ಹೌದೌದು, ಇವಂದೇ ಡಾಕ್ಟರ್. ಮತ್ತು ಅದು ನಾ ಮುಂಚೆ ಅದೇ ವೆಟರ್ನರಿ ಡಾಕ್ಟರು ಫೈನಲ್ ಇಯರ್ ಮುಗ್ದಿತ್ತು. ಆಮೇಲೆ ಇಂಟರ್ನ್ಶಿಪ್ ಸ್ಟಾರ್ಟ್ ಆಯ್ತು ನಂದು. ನಂದು ಗೈನಕಾಲಜಿ ಫೈನಲ್ ಎಕ್ಸಾಮ್ ಇತ್ತು. ಅವತ್ತೇ ಬೀದರಿಗೆ ಇವ್ರು ಆಡಿಷನ್ ತೊಗೊಂಡು ಬಂದಿದ್ರು. ಗೈನಕಾಲಜಿ ಫೈನಲ್ ಇಯರ್ ಎಕ್ಸಾಮ್. ಹಂಗಂದ್ರೇನು ಗೈನಕಾಲಜಿ ಅಂತಂದ್ರೆ ನನಗೂ ಗೊತ್ತಿಲ್ಲ. ಹಾಂ ನಿಮ್ಗೆ ಆಮೇಲೆ ಹೇಳ್ತೀನಿ, ಈಗ ಬೇಡ. ಆಯಿತು, ಅದು ಫೈನಲ್ ಎಕ್ಸಾಮ್ ಇತ್ತು. ಅವತ್ತು ಎಕ್ಸಾಮ್ ಮುಗಿಸಿ ಬಂದು ಹೋಗಿ ನಾ ಕೊಟ್ಟೆ. ನವೀನ್ ಸರ್ ಅವ್ರು ತೊಗೋತಿದ್ರು ನಂದು ಇದು ಆಡಿಷನು. ಆಯ್ತು, ಅಲ್ಲಿ ಹೋಗಿ ನಾ ಫುಲ್ ಬ್ಲ್ಯಾಂಕ್, ಏನು ಕೊಡಬೇಕಪ್ಪ ಏನೇನೋ ವಿಚಾರ ಮಾಡಿ ಅವರೆಲ್ಲ ಸಿಚುವೇಶನ್ಸ್ ಕೊಟ್ಟಿದ್ರು, ಅದೇ ಹೇಳಿದೆ. ಬ್ಲ್ಯಾಂಕ್ ಆಗಿದ್ದಾಗ ಮನೆಗೆ ಬಂದ್ಬಿಡ್ಬೇಕಾಗಿತ್ತು, ಯಾಕೆ ಕೊಟ್ಟು? ನಿಮಗೆ ಕಾಂಪಿಟೇಟ್ ಮಾಡಕ್ಕೆ ಬರ್ಬೇಕಲ್ಲ. ಸೂಪರ್. ಮತ್ತೆ ನಾವು ಎಷ್ಟು ಓದಿ ಕೇಳಲ್ಲ. ನಾನು MBBS ಓದಿ ದೊಡ್ಡ ಡಾಕ್ಟರ್ ಆಗ್ಬೇಕಂತ ಮಾಡಿದ್ದೆ. ಅದ್ರ ಏನು ಮಾಡಲಿ, ಕಾಮರ್ಸ್ನಾಗ ಇಲ್ಲ ಅಂದ್ರದನ್ನ, ಅದಕ್ಕೆ ಬಿಟ್ಟುಬಿಟ್ಟೆ. ಕಾಮರ್ಸ್ನಾಗ ಇಲ್ಲ MBBS. ಇವರು ಕಾಮರ್ಸ್ ಅಂದ್ರೆ ಏನಂತ ಕೇಳ್ತಿದ್ರು. ಕಾಮರ್ಸ್ ಹೌದು, ಏನದು ಕಾಮರ್ಸ್? ಕಾಮರ್ಸ್ ಮೀನ್ಸ್ ಕಾಮ ಬಿಡ್ರಿ, ಮೀರ್ಸ್ ಅಂದ್ರೆ ಕಾಮವನ್ನು ಮೀರಿಸುವುದೇ ಕಾಮರ್ಸ್. ಸಟ್ರ ಕಾಮರ್ಸ್ ಮಾಡಿದ್ನಲ್ಲ, MBBS ಅದ್ರಾಗಿಲ್ಲ ಅಂತ ಫಸ್ಟ್ ಇಯರ್ ಅರ್ಧ ಮಾಡಿಬಿಟ್ಟೆ. ನಾಟಕ ಕಂಪ್ನಿ ಒಳಗೆ ಕಸ ಹೊಡ್ಯಾಕೆ ಬಂದೆ. ಅದಾದ್ಮೇಲೆ ಹಳ್ಳಿ ಪವರಿಗೆ ಬಂದೆ. ಹಳ್ಳಿ ಪವರ್ಲಿಂದ ಎತ್ತ ಹಾಕೊಂಡು ಈ ಕಡೆ ಬಂದೆ. ಅಲ್ಲೂ ಆಡಿಷನ್ ಕೊಟ್ಟಿದ್ವಿ ಒಬ್ಬರೇ. ಹೇಳಿ ಬಿಡು, ಹೇಳಕತ್ತಾಳ ಪೂರ್ತಿ ಕೊಡು. ಮೈಕ್ ಸಿಗಬಾರ್ದಲ್ಲ ನಿಮಗೆ ಜೀವನದಾಗ. ನನಗೂ ಅಷ್ಟೇ. ನಮ್ಮ ವೃತ್ತಿ ರಂಗಭೂಮಿಯಲ್ಲಿ ಮೈಕ್ ಇಟ್ಕೊಳ್ಳಿ, ಅಲ್ಲಿ ಹೋಗಿ ಶುರುನೇ ಮಾಡ್ಬಿಡ್ತೀವಿ ನಾವು. ಇವ್ರು ಮೈಕ್ ಇಲ್ಲದೆ ಶುರು ಮಾಡಿಬಿಡ್ತಾರೆ. ಆಯಿತು, ವೆಟರ್ನರಿ ಓದ್ತಿದ್ದ. ವೆಟರ್ನರಿ ಸೆಕೆಂಡ್ ಇಯರ್ ಇದ್ದಾಗ ಮತ್ತು ಏನಾದರೂ ಬಿಸ್ನೆಸ್ ಮಾಡಬೇಕಪ್ಪ, ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಬೇಕು, ರೆಸ್ಪಾನ್ಸಿಬಿಲಿಟಿ ತೊಗೋಬೇಕಂತ ಏನೇನೋ ಬಿಸ್ನೆಸ್ ಮಾಡಿಬಿಟ್ಟ. ಕುಚ್ಚು ಹಾಕೋದು, ಕೊರಿಯೋಗ್ರಫಿ ಮಾಡೋದು, ಮತ್ತು ಆ್ಯಂಕರಿಂಗ್ ಮಾಡೋದು, ಸಣ್ಣ ಮಕ್ಳಿಗೆ ಟ್ಯೂಷನ್ ತೊಗೊಳೋದು, ಮತ್ತು ಪಿಕೋಫಾಲ್ ಮಾಡೋದು, ಮತ್ತು ಬಟ್ಟೆ ಹೊಲಿಯೋದು, ಇದೆಲ್ಲ ಮಾಡಿ 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 ಆಮೇಲೆ ಕಾಮಿಡಿ ಕಿಲಾಡಿ ಆಡಿಷನ್ ಬಂದಾದ್ಮೇಲೆ ಎಲ್ಲರೂ ನಂಗೆ ಬೀದರ್ನಾಗ ಈಗ ಗೊತ್ತಿಡಿಲತ್ತಾರ. ಇಷ್ಟು ದಿವಸ ಅಲ್ಲಿ ನಾ ಆ್ಯಂಕರಿಂಗ್ ಮಾಡತ್ತಿದ್ದ, ಎಲ್ಲ ಮಾಡತ್ತಿದ್ದ, ಬಟ್ ಎಲ್ಲ ಜನ ಹಿಂಗೆ ಗೊತ್ತಿಡ್ತಿದ್ದಿಲ್ಲ. ಇವಾಗ ಪಲ್ಲವಿ ಪಾಂಚಾಳ್ ನಮ್ಮೂರ್ನವರು, ಬೀದರ್ದವರು ಅಂತ ತುಂಬ ಪ್ರೀತಿ ಸಿಗ್ತೈತಪ್ಪ. ಇಲ್ಲಿಂದ ಬಂದು ಹೋದ್ಮೇಲೆ ನಿಮ್ಮ ಊರಿಗೆ ಹೋಗಿದ್ಯಲ್ಲ, ಹೆಂಗಿತ್ತು ರೆಸ್ಪಾನ್ಸ್ ನಿನಗೆ? ಅದೇನಾಗಿತ್ತಂದ್ರೆ ನಮ್ಮ ಬೀದರ್ ಸಣ್ಣದಲ್ಲ, ತುಂಬ ಚಿಕ್ಕದು. ಸೊ ಅಲ್ಲಿ ಎಲ್ಲ ಜನರು ಎಲ್ರಿಗೂ ಗೊತ್ತು. ನಾನು ಹೋದಾದ್ಮೇಲೆ ನನ್ನೊಂದು ಪೋಸ್ಟರ್ ಇತ್ತಲ್ಲಿ, ದೊಡ್ಡ ಪೋಸ್ಟರ್. ಫಸ್ಟ್ ಟೈಮ್ ನನ್ನ ಪೋಸ್ಟರ್ ನೋಡಿದ್ದು ನಾನು. ತಡಿಯೋ ಒಂದು ನಿಮಿಷ ತಡಿಯೋ. ನೀನು ನ್ಯೂಸ್ ರಿಪೋರ್ಟರ್ ಥರ ಹೇಳ್ತಾ ಇದೆಯಲ್ಲ. ಇಲ್ಲ, ಲಾಸ್ಟ್ ಫಸ್ಟ್ ಅವ್ರು ಮುಗಿಸೋಣ ಒಬ್ರದಾರ. ನಿಂದು ಒಂಚೂರು ಹೇಳು. ಅವ್ರದ್ದು ಮುಗಿಸ್ತಾನೆ ಫಸ್ಟ್. ಈಗ ಬೀದರ್ ಸಣ್ಣದು ಅಂದು ನೀನು ಬ್ಯಾನರ್ ಹಾಕಿ. ಸಣ್ಣದು ಅಂದ್ರೆ ಎಷ್ಟು ಸಣ್ಣದಿರ್ಬೋದು ಒಂದಿಷ್ಟ? ತಾಯಿ, ಬೀದರ್ ಡಿಸ್ಟಿಕ್ ಐತಿ, ಸಣ್ಣದಲ್ಲ, ದೊಡ್ಡದೇ ಐತಿ, ಹೇಳು. ಓಕೆ, ಸೊ ಅಲ್ಲಿ ಹಿಂಗೆ ಒಂದು ಪೋಸ್ಟರ್ ಹಾಕಿ ನಂಗೆ ವೆಲ್ಕಮ್ ಅಂತ ನಿಂತಿದ್ರು. ಒಬ್ಳು 5 ಇಯರ್ಸಿನ ಹುಡುಗಿ ಬಂದು ನಂಗೆ ಕೇಳ್ತಾಳೆ, ಈ ಅಕ್ಕ ಯಾವಾಗ ಬರ್ತಾಳ, 2 ಗಂಟೆ ಆಯಿತು ಬಂದಿಲ್ಲ ಏನ ಅಂತ. ನೀನಲ್ಲೇ ಇದೆಯಾ? ನಾನು ಅಲ್ಲೇ ಇದ್ದೀನಿ. ನನಗೆ ಕೇಳ್ತಾಳೆ ಅವಳು, ಈ ಅಕ್ಕ ಯಾವಾಗ ಬರ್ತಾಳಪ್ಪ, 2 ಗಂಟೆ ಹಿಡ್ದು ಕಾಯ್ತಿದ್ದೀವಿ, ಯಾವಾಗ ಬರ್ತಾಳ. ನಾನು ಹೇಳ್ದೆ, ಯಾವಾಗ ಬರ್ತಾಳ ಗೊತ್ತಿಲ್ಲ, ಅವಳು ಇವತ್ತು ಬರಲ್ಲ ಅಂತ. ಆಯ್ತು, ಹತ್ತು ಬಿಟ್ಲು ಅವಳು. ಯಾಕೆ ಹೇಳ, ನಿನ್ನ ಮುಂದೆ ನಿಂದಿರ್ಸ್ಕೊಂಡಾಳ. ಮೇಕಪ್ನಾಗ ಇದ್ದಲ್ಲ, ಮೇಕಪ್ ವಿತೌಟ್ ಮೇಕಪ್ ಹೋಗ್ಯಲ್ಲ, ಗುರ್ತು ಸಿಕ್ಕಿಲ್ಲ ನೀನು. ಮತ್ತು ಮಹಂತೇಶ್ ತಾಳಿ ಕೊಟ್ಟೆವ್ರು, ನಿಮ್ಮ ಬಗ್ಗೆ ನಾವು ಕೇಳ್ಬೇಕು. ನಮ್ದು ಏನು ಹೇಳ್ಬೇಕು ಸರ್, ನೀವು ಕೇಳ್ಬೇಕು. ಇವ್ರಿಗಾದ್ರೆ ರಿಪೋರ್ಟರ್, ನಮಗಲ್ಲ. ನೀವು ನಮ್ಮ ಬಗ್ಗೆ ನಾವು ನನ್ನ ಬಗ್ಗೆ ತುಂಬ ಹೊಗಳದಂಗಾಗುತ್ತೆ. ಇಲ್ಲ ಗೊತ್ತಾಯ್ತು. ಓವರ್ ಆಕ್ಟಿಂಗ್ ಮಾಡಬೇಡ, ಹೇಳ. ಇಲ್ಲ, ಎಲ್ಲ ನನ್ನ ಬಗ್ಗೆನೇ ಹೊಗಳಕತ್ತೀನಿ ಅಂತ ನೀವು ಹೇಳಿ ಸರ್. ಇಲ್ಲ, ನಾನು ಹೇಳು. ಒಳ್ಳೆ ದಯವಿಟ್ಟು ಅದು ಕಟ್ ಮಾಡ್ರಿ ಅಣ್ಣ.
ನ್ಯೂಸ್ದಾಗ ಫಸ್ಟ್ ಟೈಮ್ ಬರಾಕತ್ತೀವಿ ಒಳಗೆ ಹಾಕಿಸ್ತಾನೆ ಅದೇನಿಲ್ಲ, ನಮ್ದು ಅದು ಉತ್ತರ ಕರ್ನಾಟಕದ ಭಾಷೆ ಬಂದಾಗ್ಲೇ ಅವಾಗ ನೀವು ಛಲಕ್ ಬರೋದು. ನೀವು ಉತ್ತರ ಕರ್ನಾಟಕದವಲ್ಲ, ಮಂಗಳೂರವ. ನೀ ಅದನ್ನ ನೆನಪಿಟ್ಕೋ. ಮಂಗಳೂರಿನವ್ರು ನೀನು ಕೂಡ ನನ್ನನ್ನ ಇವ ನಾ ಉತ್ತರ ಕರ್ನಾಟಕದವ್ರ ಮಾತಾಡೋದಿಲ್ಲ, ಆ ನಮ್ಮನೆ ಮಾತಾಡ್ತಾನ್ರಿ ಇವ. ಉತ್ತರ ಕರ್ನಾಟಕದವನೇ ಅಲ್ಲ. ನಾನು ಮಂಗಳೂರಿನವ್ರು ಆದ್ರೂ ಕೂಡ ನನಗೆ ಬೆಳೆಸಿದ್ದು ಉತ್ತರ ಕರ್ನಾಟಕ. ಇರ್ಲಿ. ಈಗ ಸಂಕೇತ್ ಅವ್ರೆ, ಬ್ಯಾಡ ನೀ ಭಾಳ ಮಾತಾಡಿದೆ. ಸಂಕಿ ಹೇಳ್ಬೇಕಂದ್ರೆ ಇವನು ನಾನು ಸ್ನೇಹಿತರು, ತುಂಬ ಒಂದು 15-18 ವರ್ಷದಿಂದ ನಾವಿಬ್ಬರು ಸ್ನೇಹಿತರು. ವೃತ್ತಿ ರಂಗಭೂಮಿಲಿ ಒಟ್ಟೊಟ್ಟಿಗೆ ಕೆಲಸ ಮಾಡಿದವರು. ಅವನು ತುಂಬ ಕಷ್ಟಪಟ್ಟು ಆಮೇಲೆ ಮ್ಯೂಸಿಷಿಯನ್ ಆಗಿ ಪ್ರತಿಯೊಂದನ್ನು ನಾನು ಕೆಲಸ ಮಾಡ್ತಾ ಆಮೇಲೆ ಪಾತ್ರ ಮಾಡಿದೆ. ಅವನು ಕೂಡ ಇವಾಗ ಪಾತ್ರ ಮಾಡಿ ಉತ್ತರ ಕರ್ನಾಟಕದಲ್ಲಿ ತುಂಬ ಹೆಸರು ಮಾಡಿದ. ನಮಗೊಂದು ಹೆಮ್ಮೆ ಅನ್ಸುತ್ತೆ. ಎಲ್ಲ ನಾವು ಸ್ನೇಹಿತರು, ತುಂಬ 15-16 ವರ್ಷ ಆಯಿತು ಅನ್ಸುತ್ತೆ. 16 ವರ್ಷದ ಸ್ನೇಹಿತರು ನಾವು. ಅವಾಗಕ್ಕೂ ಈಗ ಲೈಫ್ ಹೆಂಗೈತಿ? ಅವಾಗ ಅಂತಂದರೆ ಐತಿ ನಿನ್ನ ಹತ್ರ ಆಲ್ರೆಡಿ ಮೈಕ್. ಅವಾಗ ಹೇಗಿತ್ತು ಅಂತಂದರೆ, ನಾನು ಅವಾಗ ಉತ್ತರ ಕರ್ನಾಟಕಕ್ಕೆ ಅವಾಗ ತಾನೇ ನಾನು ಬಂದಿರೋದು. ಸೊ ಅಕ್ಕಲಕೋಟೆ ರೇಣುಕಾ ಅವರ ಕಂಪನಿಗೆ ಸ್ವಾಮಿ ಸಮರ್ಥ ನಾಟಕ ಸಂಘ ಹೌದು. ನಾನು ಕೂಡ ಅದೇ ಕಂಪ್ನಿಯಲ್ಲೇ ಸ್ವಲ್ಪ ಪಾತ್ರ ಮಾಡಿದ್ದು. ನನ್ನ ಹೆಸರು ಅಂತ ಬಂದಿದ್ದು ಅದೇ ಅಲ್ಲೇ. ಮಾಲಿಂಗ್ಪುರದಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಹೌದೌದು, ಅವಾಗಲೂ ಕೂಡ ಅಲ್ಲೇ ಇದ್ರು. ಅಲ್ಲಿ ನಾವು ಬಂದಾಗ ಹೇಗಿತ್ತು ಅಂತಂದರೆ, ಅವಾಗ ಈ ಜಾತ್ರೆಗಳ ಕ್ಯಾಂಪ್ ಇತ್ತು. ಅವಾಗ ನಾನು ಫಸ್ಟಿಗೆ ಬಂದಿದ್ದೆ, ನನ್ನ ಮ್ಯೂಸಿಕ್ಕು ಇಲ್ಲಿ ಸರಿಯಾಗುತ್ತೋ ಇಲ್ಲೋ, ನನ್ನ ಹಾಡಿಕೆ ಇಲ್ಲಿ ಸರಿಯಾಗುತ್ತೋ ಇಲ್ಲ, ಹಾಗೆ ಅಂತೇಳಿ ಅಂದ್ಕೊಂಡಿದ್ವಿ. ಫಸ್ಟ್ ಆಫ್ ಆಲ್ ಏನಾಯಿತು ಅಂತಂದರೆ, ಅವತ್ತಿನ ದಿವಸ ಆ ನಾಟಕ ನಾವು ಪ್ರಾರಂಭಿಸ್ತಾ ಇದ್ವಿ. ಅವಾಗ ನಾನು ಜೆಂಟ್ಸ್ ವಿತ್ ಲೇಡೀಸ್ ಟೋನಲ್ಲಿ ಕೂಡ ಸಿಂಗ್ ಮಾಡ್ತಾಯಿದ್ದೆ. ನಾನು ಅವಾಗ ಕೀಬೋರ್ಡ್ ಪ್ಲೇ ಮಾಡಿಕೊಂಡು ಇಲ್ಲಿ ಜೆಂಟ್ಸ್ ವಿತ್ ಲೇಡೀಸ್ ಸಿಂಗಿಂಗ್ ಇದನ್ನು ಮಾಡ್ತಾಯಿದ್ದೆ. ಫಸ್ಟ್ನೇ ದಿನ ಅಲ್ಲೊಬ್ಬ ನಂದು ಸಿಂಗಿಂಗ್ ಕೇಳಿ, ಅಂದರೆ ಇದೊಂದು ಸಾಂಗ್ ಇದೆ, ಯಾವುದು ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳವ್ರದ್ದು, ನೀಡು ಶಿವ ನೀಡದಿರು ಶಿವ. ಅವಾಗ ಭಾಳ ಕರೆಕ್ಟಾಗಿ ಆಡ್ತಿದ್ದೆ. ಅದಾದ್ಮೇಲೆ ನಿಲ್ಲಿಸ್ಬಿಟ್ನಲ್ಲ, ಈಗ ಒಂದು ಸ್ವಲ್ಪ ಖರಾಬಾಗಿ ಬಂದ. ಸೊ ಅವಾಗ ಆ ಸಾಂಗನ್ನು ಕೇಳಿದ ತಕ್ಷಣ ಒಬ್ಬ ಸೀದಾ ಬಂದವನೇ. ಅವಾಗ ನನಗೆ 100 ರೂಪಾಯಿ ಮುಯಿ ಅಂದರೆ ಆಯರ್ ಕೊಟ್ಟು ನನಗಿದು ಹೊಸದು, ಇದೇನಿದು 100 ರೂಪಾಯಿ ತಂದು ಕೊಡೋದು ಹೊಸದು, 100 ರೂಪಾಯಿ ಹೊಸದು ಅಲ್ಲ, 100 ಅವ್ರು ಕೊಟ್ಟಿರೋದು ನನಗೆ ಹೊಸದಾಯ್ತದು. ನಾನು ಯಾವತ್ತೂ ಕೂಡ ಆಗ ಮಂಗಳೂರು ಸೈಡ್ನಲ್ಲೆಲ್ಲ ಅವಾಗ ಬಂದು ತೊಗೊಳ್ಳಿ 100 ರೂಪಾಯಿ ಈ ರೀತಿ ಮೂವಿ ಕೊಡೋದಾಯ್ತು, ಈ ಆಯರ್ ಕೊಡೋದಾಯ್ತು ಇರಲಿಲ್ಲ. ಅವ್ರು ನನಗೆ 100 ರೂಪಾಯಿ ತಂದು ಕೊಟ್ಟರು. ಓ ಮೈ ಗಾಡ್, ವಾಟ್ ಈಸ್ ದಿಸ್? ಹಾಂ, ಹಾಡು ಈ ರೀತಿ ಆಗುತ್ತಾ? ಸೊ ನಡೀತಾ ಇದೆ. ನಾನು ಮತ್ತಿನ್ನೊಂದು ಹಾಡು ಹೇಳ್ತಾ ಇದ್ದೀನಿ, ಇನ್ನೊಂದು ಬರುತ್ತೇನೋ ಅಂತ. ಆಮೇಲೆ ಗೊತ್ತಾಯ್ತು, ಇಲ್ಲ ಅದು ನೀನು ಮಾಡಿದ್ಯಲ್ಲ, ಅದೊಂದು ವರ್ಕ್ ಮಾಡಿದ್ಯಲ್ಲ, ಅದಕ್ಕೋಸ್ಕರ ನಿನಗೆ ಅವರು ಪ್ರೀತಿಯಿಂದ ಕೊಟ್ಟಿರೋದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೊ ಜರ್ನಿ ಹಾಗೆ ಸ್ಟಾರ್ಟ್ ಆಯಿತು. ಇಲ್ಲ, ಈಗ ಅಲ್ಲಿ ಮಾಡಿರೋದಕ್ಕೆ ಈ ಕಾಮಿಡಿ ಕಿಲಾಡಿಗಳು ಬಂದೆ. ಕಾಮಿಡಿ ಕಿಲಾಡಿಗಳು ನಿನಗೆ ಅವಕಾಶ ಸಿಕ್ತು, ಕಾಣಿಸ್ಕೊಂಡೆ. ಇಲ್ಲಿಂದ ನಿನ್ನ ಹೊರಗೋದ್ಮೇಲೆ ಹೆಂಗಿದೆ ರೆಸ್ಪಾನ್ಸ್? ಹೆಂಗೆ ನಡೀತಾ ಇದೆ? ಆ್ಯಕ್ಚುಲಿ ಏನು ಹೇಳ್ಬೇಕು, ಸರ್ ಇನ್ನೊಂದು ಹೇಳಬೇಕು ಅಂದರೆ ವೀಕ್ಷಕರಿಗೆ, ತುಂಬ ಚೆನ್ನಾಗಿ ಮಾತಾಡ್ತಿರ್ತಾನೆ. ಮಾತಾಡೋ ಬರದಲ್ಲಿ ಕೆಲವೊಬ್ಬರನ್ನ ತುಂಬ ಚೆನ್ನಾಗಿ ಮರ್ಯಾದೆ ಕೊಟ್ಟು ಮಾತಾಡ್ತಾನೆ. ಅದು ಒಂದು ಹೇಳಲೇಬೇಕು ನಾನು. ಬೇಡ, ಅದನ್ನ ವಿಷಯ ಬೇಡ ಅಷ್ಟಕ್ಕೆ. ಆ್ಯಕ್ಚುಲಿ ಏನಾಯ್ತು ಅಂತಂದರೆ, ಇದು ಏನದು ಕಾಮಿಡಿ ಕಿಲಾಡಿಗಳು, ನಾನು ಈ ಸೀಸನ್ 5 ಆಡಿಷನ್ ಅಂತ ಹೇಳ್ಬಿಟ್ಟಲ್ಲ, ಕಾಮಿಡಿ ಕಿಲಾಡಿಗಳು ಸೀಸನ್ 3, ಸೀಸನ್ 4, ಆಮೇಲೆ ಪ್ರೀಮಿಯರ್, ಅದಾದಮೇಲೆ ನಾನು ಕಾಮಿಡಿ ಕಿಲಾಡಿಗಳು ಸೀಸನ್ 5, ಟೋಟಲಿ 4 ಆಡಿಷನ್ ಕೂಡ ನಾನು ಇದನ್ನು ಕೊಟ್ಟಿದ್ದೆ ನಾನು. ಸೊ ಒಂದೊಂದು ಆಡಿಷನಲ್ಲಿ ಕೊಡಬೇಕಾದ್ರೂ ಕೂಡ ಏನಾದರೂ ಮಿಸ್ಟೇಕ್ ನಾನು ಕ್ಯಾನ್ಸಲ್ ಆಗ್ತಿತ್ತು. ಓಕೆ, ಯಾಕೆ ಹಿಂಗಾಯಿತು? ಓಕೆ, ಸೆಕೆಂಡ್ ಆಡಿಷನ್ ತನಕ ಹೋಗ್ತಿದ್ದೆ ಕಂಟಿನ್ಯೂ ಸ್ಟುಡಿಯೋಕ್ಕೆ. ಸೆಕೆಂಡ್ ಆಡಿಷನ್ ತನಕ ಹೋಗಾದ್ಮೇಲೆ ಆಯಿತು, ಈ ರೀತಿ ಆಯಿತು, ಎಲ್ಲ ಸೆಲೆಕ್ಷನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅಂದರು. ಒಬ್ಬನೇ ಕೂತ್ಕೊಂಡು ಒಂದು ಜಾಗದಲ್ಲಿ ಅತ್ತೆ ನಾನು, ಯಾಕೆ ಹಿಂಗಾಯಿತು? ಇಲ್ಲ, ಏನೋ ಒಂದು ಮಿಸ್ಟೇಕ್ ಆಗಿರ್ಬೋದು, ನನ್ನ ಅಭಿನಯದಲ್ಲಾಗಿರ್ಬೋದು, ಈ ರೀತಿ ಏನಾದರೂ ಮಿಸ್ಟೇಕ್ ಆಗಿರ್ಬೋದು. ಓಕೆ, ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ವರ್ಷದಲ್ಲಿ ಅವಾಗ ಇನ್ನೊಂದು ಸಲ ಕೊಟ್ಟೆ. ಅವಾಗಲೂ ಕೂಡ ಸೆಲೆಕ್ಷನ್ ಆಗಲಿಲ್ಲ. ಇಲ್ಲ, ಇನ್ನೂ ಏನೋ ಒಂದು ಕೊರತೆ ಇದೆ, ಅದನ್ನು ಕೂಡ ನಾನು ನೀಗಿಸ್ಕೊಳ್ಬೇಕು. ಓಕೆ, ಇನ್ನೊಂದು ಸಲ ಆದರೂ ಕೂಡ ಆಯಿತು. ಆ ಟೈಮ್ನಲ್ಲೆಲ್ಲ ನಾನು ನಮ್ಮ ಮಿಸ್ಸಸ್ ಅವರು ಕ್ಯಾನ್ಸಲ್ ಆಗಿ ಅವರೆಲ್ಲ ಸೆಲೆಕ್ಷನ್ ಆದಾಗ ಕೂತ್ಕೊಂಡು ಹತ್ತಿದ್ವಿ, ಯಾಕೆ ಹಿಂಗಾಗ್ತದೆ, ಯಾಕೆ ಹಿಂಗೆ ಇರಲಿ. ಸೆಲೆಕ್ಷನ್ ಆದಾಗ ಹತ್ತಿದ್ದೀರಾ, ಆಗ್ಲಾರ್ದಾಗ ಹತ್ತಿರ? ಬೇರೆಯವ್ರ ಸೆಲೆಕ್ಷನ್ ಆದಾಗ ನಾನು ಹತ್ತಿದ್ದೀನಿ. ನಾನು ನಮ್ಮ ಮಿಸ್ಸಸ್ ಅವರು ಇಬ್ಬರು ಕೂಡ. ಅಂದರೆ ಹೊಟ್ಟೆ ಕಿಚ್ಚು ಅಂತೇಳಿ ಅಲ್ಲ, ನನಗೂ ಹಂಗಾಗೈತೆ. ಹೊಟ್ಟೆ ಕಿಚ್ಚು ಅಂತ ಹೇಳ್ಬಿಟ್ಟು ಅಲ್ಲ, ನನಗೆ ಯಾಕೆ ಸಿಗಲಿಲ್ಲ, ಪ್ರಯತ್ನ ಪಟ್ಟೆ, ಈ ರೀತಿ ಆಯಿತು. ಬಟ್ ಅಂದರೆ ಈ ವೃತ್ತಿ ರಂಗಭೂಮಿಯಲ್ಲಿ ನನಗೊಂದು ಸ್ವಲ್ಪ ಇವನು ಗೊತ್ತೇ ಇದೆ, ಅದು ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ಬಿಟ್ಟು ನನಗೆ ಕರೀತಾರೆ. ಅಂದರೆ ಈ ಕೀಬೋರ್ಡ್ ಬಾರಿಸೋದು, ಹಾಡೋದಾಯಿತು, ಪಾರ್ಟ್ ಮಾಡೋದಾಯಿತು, ಇದನ್ನೆಲ್ಲ ಕೇಳ್ತಾ ಇರ್ತಾರೆ.
ಸೊ ಅದಕ್ಕೋಸ್ಕರ ಮಲ್ಟಿ ಟ್ಯಾಲೆಂಟೆಡ್ ಇದ್ದರೆ ಎಲ್ಲರೂ ಬಂದಂಥ ಆಡಿಯನ್ಸ್ಗಳು ಅದನ್ನೇ ಹೇಳೋದು, ನೀವು ಅಲ್ಲಿರಬೇಕಿತ್ತು, ಇಲ್ಲಿ ಹಾಕಿದ್ದೀರಾ ಸರ್. ಎರಡೂ ಕಡೆಯಲ್ಲೂ ಇರ್ಬೇಕು ಸರ್ ನಾವು, ಯಾಕಂದರೆ ಈ ವೃತ್ತಿ ರಂಗಭೂಮಿಯನ್ನು ಕೂಡ ಮರಿಬಾರ್ದು. ಅಲ್ಲ 4 ಸೀಸನ್ ಕೊಟ್ಟರು ನೀನು ಸೆಲೆಕ್ಷನ್ ಆಗಿರಲಿಲ್ಲ. ನೀ ಪ್ರತಿ ಸೀಸನ್ ಕೊಟ್ಟಾಗಲೂ ನನ್ನಲ್ಲಿ ಏನೋ ಒಂದು ಕಡಿಮೆ ಇದೆ, ಕೊನೆಗೆ ಆ ಕಡಿಮೆ ಇದ್ದಿದ್ದು ಏನಂತ ಗೊತ್ತಾಯ್ತಾ? ಅದು ಕಡಿಮೆನೇ ಆಯ್ತಾ? ಕಡಿಮೆ ಆಗಿರೋದು ಏನು ಅಂತೇಳಿ ಗೊತ್ತಾಗಾದ ನಂತರ ಅದನ್ನು ಇಂಪ್ರೂವ್ಮೆಂಟ್ ಮಾಡಿಕೊಂಡೆ ನಾನು. ಅಂದರೆ ಕಡಿಮೆ ಇದ್ದಿದ್ದು ಇದು ಕಲೆಯ ವಿಷಯದಲ್ಲಿ ಹತ್ರ, ದೇಹದಲ್ಲಿ ಯಾವುದೋ ರೀತಿ ಅಲ್ಲ. ಅಲ್ಲಲ್ಲ, ಯಾಕಂದ್ರೆ ನೀನು ಕಡಿಮೆ ಇತ್ತು, ನನ್ನಲ್ಲಿ ಏನೋ ಒಂದು ಕಡಿಮೆ ಇತ್ತು ಅಂದಾಗ ನಾವು ಪಲ್ಲವಿ ನನ್ನ ಮುಖ ನೋಡಕತ್ತಾಳ, ಏನು ಕಡಿಮೆ ಇರ್ಬೋದು ಇವನಿಗೆ ಅಂತೇಳಿ. ಹಂಗಂದ್ರೆ ಏನೋ ಅದ್ರ ಕೊರತೆ ಇದ್ರೆ ನನ್ನಲ್ಲಿ ಕೊಡೋಕ್ಕಾಗ್ತಿಲ್ಲ, ಆ ರೀತಿ ಹೇಳಕತ್ತ ನಮ್ಮ. ಮತ್ತು ಕಡಿಮೆ ಐತಿ ಅಂತೇಳಿ ಅವ್ನಿಗೆ ಏನು ಕಡಿಮೆ ಇರ್ಬೋದು ಅಂತ ಹಂಗೆ ನೋಡ್ಬೇಡ. ಭಾವನೆ ಕೊಡಬೇಡ. ಹಾಂ, ಓಕೆ. ಅಲ್ಲಿಂದ ನೀ ಈಗ ಕಾಮಿಡಿ ಕಿಲಾಡಿಗಳು ಬಂದು ಬಂದೆ. ಅದಾದ ನಂತರ ಒಂದು ವಾರದಲ್ಲೇನೆ ಜಿ ಕನ್ನಡದವರು ಹೊರಗೆ ಹಾಕಿದ್ರ, ಒಳ್ಳೆ ಒಂದು ಆಪರ್ಚುನಿಟಿ ಕೊಟ್ಟರು. ಹಾಂ, ಅದನ್ನೇ ಹೇಳಿ. ಸೊ ವಿಡಿಯೋ ಎಲ್ಲ ಚೆನ್ನಾಗಿ ವೈರಲ್ ಆಯಿತು. ಸೊ ಎಲ್ಲರೂ ಕೂಡ ನೋಡಿದ್ರು. ಬ್ರ್ಯಾಂಡ್ ಎಂಟ್ರಿಯಿಂದ ಎಂಟ್ರಿ ಕೊಟ್ವಿ. ಅದೇ ಎಂಟ್ರಿ ಆತಲ್ಲ, ಅವಾಗಿಂದ ಇನ್ನು ಚಸ್ಮಾನ ತೆಗೆವಲ್ಲ. ನಿಜವಾಗ್ಲು ವೀಕ್ಷಕರಿಗೆ ಇನ್ನೊಂದು ಮಾತು ಹೇಳ್ಬೇಕು. ಇವನ್ನೇನು ರಿಷಬ್ ಶೆಟ್ಟಿ ಅಂತ ಹೇಳಿ ಕರೆಸಿದ್ರು, ಇವನ್ ಕಾಟ ತಡೆಯೋಕ್ಕಾಗಲ್ಲ. ರೂಮ್ನಾಗಿದ್ರು ಸುದ ಹಾಯ್ ಎಂತ ಚೆನ್ನಾಗ ಇದನ್ನ ಕೇಳಿ 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 ನಿಜವಾದ ರಿಷಬ್ ಶೆಟ್ಟಿ ಸರ್ ನಾವು ಸಿನಿಮಾ ನೋಡ್ಬೇಕಾ ಇವ್ನು ನೋಡ್ಬೇಕಾ ಅನ್ನಂಗೆ ಆಗ್ಬಿಟ್ಟೈತೆ. ಆ್ಯಕ್ಚುಲಿ ಇನ್ನೊಂದು ಹೇಳೋದು ನಾನು ಮರ್ತಿದ್ದೆ. ನಾನು ನಮ್ದು ಅವತ್ತಿನ ದಿವಸ ಫಸ್ಟ್ನೇದು ನಮ್ದೊಂದು ಆಡಿಷನ್ ಸ್ಟಾರ್ಟ್ ಆಗೋದು. ಮೆಗಾ ಆಡಿಷನ್ ಟೈಮ್, ಮೆಗಾ ಆಡಿಷನ್ ಮುಗಿದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಆಡಿಷನ್, ಸಾರಿ ನಮ್ದು ಇದಿತ್ತಲ್ಲ, ಸ್ಕಿಟ್ ಇತ್ತಲ್ಲ, ಆ ಟೈಮ್ನಲ್ಲಿ ಏನು ಹೇಳ್ಬೇಕನ್ನಿ ಅದು ಬರ್ಕೊಂಡ್ರೆ ಬರ್ಕೋ, ಅದನ್ನ ಬರ್ಕೊಳ್ಳೋದು ಏನೈತ್ಲಿ ಹಂಗೆ ಹೇಳ್ಬೇಕಂತ ಎಕ್ಸೈಟ್ಮೆಂಟ್ ಆ ರೀತಿ ಇರುತ್ತೆ. ಓಕೆ, ಅವಾಗ ಒಬ್ರು ಸರ್ ಅವ್ರು ಬಂದರು. ಸಂಕೇತ್ ಅವರೇ ಭಾಳ ಚೆನ್ನಾಗಿ ಮಾಡಿದ್ರಿ, ರಿಷಬ್ ಶೆಟ್ಟಿ ಅವ್ರ ಥರನೇ ಅಭಿನಯ ಮಾಡ್ಕೊಂಡು ಇದು ಮಾಡಿದ್ರಿ. ಹೌದು ಸರ್, ಥ್ಯಾಂಕ್ ಯು ಅಂತಂದ್ರೆ. ಆ್ಯಕ್ಚುಲಿ ಏನಂತ ಹೇಳಬೇಕು ಅಂತಂದರೆ ಆ ವಿಡಿಯೋನ ರಿಷಬ್ ಶೆಟ್ಟಿ ಅವರ ಮಿಸ್ಸಸ್ ಪ್ರಗತಿ ಶೆಟ್ಟಿ ಅವರು ಅದನ್ನ ನೋಡಿದ್ರಂತೆ. ನನಗೆ ಸಂತೋಷ ಆಯಿತು. ಓ ಮೈ ಗಾಡ್, ಭಾಳ ಸಂತೋಷ ಆಯಿತು. ಪ್ರಗತಿ ಶೆಟ್ಟಿ ಅವ್ರು ನೋಡಿದ್ರಂತೆ. ಇಲ್ಲ, ನಿಮ್ಮ ವಿಡಿಯೋನ ಅವರು ಕಲ್ತಿದ್ವಿ, ಅವ್ರು ನೋಡಿದ್ದಾರೆ, ಭಾಳ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಸೊ ರಿಷಬ್ ಶೆಟ್ಟಿ ಅವರು ಕೂಡ ನೋಡಿದ್ದಾರೆ ಅಂತೇಳಿ ಅನ್ಕೋತೀನಿ ನಾನು ಅದನ್ನು. ಅದೊಂದು ಸಂತೋಷ ಆಯ್ತು ನನಗೆ. ಆ ವೇದಿಕೆ ಮೇಲೆ ಮಾಡಿದ್ದಕ್ಕೊಂದು ಸಾರ್ಥಕ ಆಯಿತು ಅಂತೇಳಿ. ಇಷ್ಟೊತ್ತನ ಕೇಳಿದ ಪ್ರಶ್ನೆಗೆ ಉತ್ತರನೇ ಸಿಗಲಿಲ್ಲ, ಏನೇನೋ ನಾ ಕೇಳಕತ್ತಿದ್ದೇನು, ನೀನು ಕಾಮಿಡಿ ಕಿಲಾಡಿಗಳು ಬಂದಾದ ಮೇಲೆ ಹೊರಗೆ ಬಂದಿಯಲ್ಲ, ನಿನಗೇನು ರೆಸ್ಪಾನ್ಸ್ ಸಿಗ್ತಿದೆ, ಹೆಂಗೆ ಫೀಲ್ ಆಗ್ತಿದೆ? ಹೆಂಗೆ ಫೀಲ್ ಆಗ್ತಿದೆ ಅಂತಂದರೆ, ನಾನು ಏನು ಹೇಳಿದ್ನಲ್ಲ, ಅವರ ಆಶೀರ್ವಾದ ಒಂದು ಅದರಿಂದನೇ ನಾನು ಟೋಟಲಿ ಆಗಲೇ ನಾನು ಕರ್ನಾಟಕ ತುಂಬೆಲ್ಲ ಹೆಸರುವಾಸಿ ಆದೆ. ಮಗಳು ಕೊಡ್ತಾ ಇಲ್ಲ. ಸೂಪರ್. ಸೊ ಎಲ್ಲ ಕಡೆಯಿಂದನೂ ಕೂಡ ಒಳ್ಳೆ ಪ್ರಶಂಸೆ ಬಂತು. ಬ್ಯಾನರ್ ಹಾಕ್ತಿದ್ರು, ಎಲ್ಲರೂ ಕೂಡ ನಮ್ಮ ವೃತ್ತಿ ರಂಗಭೂಮಿಯ ಕಲಾವಿದರು ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡಿದ್ರು. ಸೊ 3 ತ್ರಿವಳಿ ರತ್ನಗಳು ಅಂತ ಹೇಳ್ಬಿಟ್ಟು ಹೇಳಿ ನಮ್ಮ 3 ಜನರನ್ನು ಏನೊಂದು ಪ್ರಸ್ತುತಪಡಿಸಿದ್ರಲ್ಲ, ಅದೊಂದು ಭಾಳ ಸಂತೋಷ ಆಯ್ತು. ಓಕೆ ಪಲ್ಲವಿ ಅವರೇ, ನಿಮಗೆ ಫಸ್ಟ್ ಆಫ್ ಆಲ್ ನೀವು ಸ್ಕಿಟ್ ಮಾಡಿದ್ದು ಬೇಡನ ಅನ್ಸಾಕತ್ತಿತ್ತು ನಮಗೆ. ಬೇಡತ್ತೆ ಅಂದ್ರೆ ಅಷ್ಟು ಈ ಹುಡುಗಿ ಹಿಂಗ ಅನ್ನೋದು ಕರ್ನಾಟಕ ಜನತೆ ನೋಡ್ತು. ಆ ಜಗ್ಗೇಶರು ಅದನ್ನೇ ಕಮೆಂಟ್ ಕೊಟ್ಟರು, ಹಿಂಗೆ ಇರ್ತಾರೆ. ಬಟ್ ನಿನ್ನ ರಿಯಾಲಿಟಿ ಗೊತ್ತಾದ ಮೇಲೆ ತುಂಬ ಒಳ್ಳೆಯ ಹುಡುಗಿ, ಆ ಪಾತ್ರಕ್ಕೆ ನಿನಗೂ ಕೂಡ ತದ್ವಿರುದ್ಧವಾಗಿತ್ತು. ಅದು ತುಂಬ ಚೆನ್ನಾಗಿತ್ತು. ನಿಂದು ರೆಸ್ಪಾನ್ಸ್ ಹೆಂಗಿತ್ತು? ನಂದೇನು ಸ್ಕಿಟ್ ಮಾಡಿದೆ ಅಲ್ಲ, ಅದರಲ್ಲಿ 5 ಕಂಡೀಷನ್ಸ್ ಎಲ್ಲ ಇತ್ತು. ಹುಡುಗ ಹಿಂಗಿರಬೇಕು, ಮದುವೆ ಆದಮೇಲೆ ಹಿಂಗೆ ಇರಬೇಕು, ಇದೆಲ್ಲ ಕಂಡೀಷನ್ಸ್ ಇತ್ತಲ್ಲ. ಅದು ನೋಡಿ ಬಾಯ್ಸಿನ ರಿಯಾಕ್ಷನ್ ನಂಗೆ ಗೊತ್ತಿಲ್ಲ, ಗರ್ಲ್ಸ್ ರಿಯಾಕ್ಷನ್ ಅಂದರೆ ಎಸ್, ನನಗೂ ಈ 5 ಕಂಡೀಷನ್ ಇದ್ದಿದ್ದು ಹುಡುಗನೇ ಬೇಕು ಅಂತ. ಸೊ ಎಲ್ಲ ಜನರು ನಂಗೆ ಬಂದು ಹೇಳ್ತಿದ್ದಾರೆ, ಏನಮ್ಮ ಈ ಥರ ಹೇಳಿದೆ ನೀನು, ಈ ಥರ ಹುಡುಗ ಇರ್ತಾರಾ, ಈ ಥರ ಫ್ಯಾಮಿಲಿ ನಿಂಗೆ ಸಿಗುತ್ತಾ ಅಂತ ಹಿಂಗೆಲ್ಲ ಹೇಳ್ತಿದ್ರು. ಅಂದರೆ ಈಗ ಸ್ಟೈಲಾಗಿ ಹೇಳಿದೆ ಅಲ್ಲ, ಆ 5 ಕಂಡೀಷನ್ ಹೆಂಗೆ ಹೇಳಿದೆ ಹಂಗೆ ಹೇಳು ಇವಾಗಲೂ. ಆ 5 ಕಂಡೀಷನ್ಸ್ ಯಾವ್ದು? ಇನ್ನೊಂದು ಕೈ ಆ ಕಡೆ ಈ ಕಡೆ ಹೊಡಿಬೇಡಿ ಅವ್ವ, ಇಲ್ಲೇ ಕೂತೀನಿ, ಸ್ವಾಯಿಂಟಿ ಗಿಂಟಿ ಹೊಡೆದಿಟ್ಟು ಇಲ್ಲಿ ಹಿಡಿತೀನಿ. ಓಕೆ, ಥ್ಯಾಂಕ್ ಯು, ಯು ಆರ್ ಅ ಗುಡ್ ಬಾಯ್. ಸೊ ನಾನು ನಿಮ್ಗೆ ಗೊತ್ತಲ್ಲ, ನಾನು ಜೆನ್ಝಿ ಅಂದರೆ AI ಜನರೇಷನ್ ನಾವು. ಸೊ ಇದರಲ್ಲಿ ಇವಾಗ ನಾವು ಮದುವೆ ಆಗಬೇಕು, ಯಾರನ್ನಾದರೂ ಡೇಟ್ ಮಾಡಬೇಕು, ಡೇಟ್ ಆದಮೇಲೆ ಮದುವೆ ಆಗಬೇಕು ಅಂದರೆ ಅವರಲ್ಲಿ ಸ್ವಲ್ಪ ಕ್ವಾಲಿಟೀಸ್ ಇರಬೇಕಲ್ವಾ. ಅವರು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿರಬೇಕು. ಆ್ಯಂಡ್ ಆಲ್ಸೋ ಅದರಲ್ಲಿ 5 ಮೇನ್ ಕಂಡೀಷನ್ಸ್ ಇದೆ. ಓಕೆ, ಸೊ ಫಸ್ಟ್ ಕಂಡೀಷನ್, ಅವ್ರು ನಮಗೆ ಹೋಗೆ, ಬಾರೆ, ಕೆಲಸ ಮಾಡೆ, ಈ ಥರ ಎಲ್ಲ ಹೇಳಬಾರ್ದು. ಬಿಕಾಸ್ ಬ್ರೋ, ವಿ ಆರ್ ನಾಟ್ ಯೋರ್ ಸರ್ವೆಂಟ್, treat me like your partner in crime. And condition number 2,
ಈ ಕಂಡೀಷನ್ ಏನು ಅಂದರೆ ಇವಾಗ ಮದುವೆ ಆದಮೇಲೆ ಮಕ್ಕಳು ಎಲ್ಲ ಹೆರಿತಾರಲ್ಲ, ಹೆರಿದಲ್ಲಿ ಅವಾಗ ಹೆರಿತಾರ ಮಕ್ಕಳನ್ನ ಬರ್ತ್ ಕೊಡ್ತಾರಲ್ಲ, ಮಕ್ಕಳನ್ನ ಬರ್ತ್ ಕೊಡ್ತಾರಲ್ಲ. ಸೊ ಅದು ಬರ್ತ್ ಕೊಡೋ ಜರ್ನಿ ಇಟ್ ಈಸ್ ವೆರಿ ಅಂದರೆ ನಮ್ಮ ಗ್ಲಾಮರ್ ಎಲ್ಲ ಹಾಳಾಗೋಗುತ್ತೆ, ಅಂದ್ರೆ ಫಿಗರ್ ಎಲ್ಲ ಹಾಳಾಗೋಗುತ್ತೆ. ಸೊ ನೋ ಚಾನ್ಸ್. ಅಂದ್ರೆ ನಿಮ್ಮ ಪ್ರಕಾರ ಗಂಡ್ಮಕ್ಳು ಹಿಡಿಬೇಕು. ಅದಾಗ್ಬೋದು. ಸಿ ದ ಸೈನ್ಸ್ ಈಸ್ ಸೋ ಗುಡ್. ಸೊ ಮುಂದೆ ಅದನ್ನು ಆಗ್ಬೋದು, ಯಾರಿಗೆ ಗೊತ್ತು. ಇವಾಗ ವೆಟರ್ನರಿನವ್ರು ಬಂದು ನನಗೆ ಹೊಡಿತಾರೆ. ಓಕೆ, ಸೊ ಕಂಡೀಷನ್ ನಂಬರ್ 3. ಈ ಕಂಡೀಷನ್ನಲ್ಲಿ ಏನಿದೆ ಅಂದರೆ ಸ್ವಲ್ಪ ಮೈಕ್ ಚೆನ್ನಾಗಿದೆ ಅಲ್ವಾ, ಗುಡ್ ಬಾಯ್ ಅಲ್ವಾ ನೀವು. ಓಕೆ, ಸೊ ಕಂಡೀಷನ್ ನಂಬರ್ 3 ಏನು ಅಂದರೆ ಇವಾಗ ಮದುವೆ ಆದ ತಕ್ಷಣ ಅತ್ತೆ ಮಾವ ಅವರೆಲ್ಲ ಮನೇಲಿ ಇರಬಾರ್ದು. ಅವ್ರ ಮಣ್ಣಾಗಿಟ್ಟು ಇವ್ರ ಹತ್ರ ಬಂದು ಬಿಡ್ಬೇಕು ನಾವು. ಇಲ್ಲ ಅವ್ರ ಮನೇಲಿ ಇರ್ತಾರಂದ್ರೆ ಗೋಡೆ ಮೇಲೆ ಇದ್ರೆ ಸಾಕು. ಅಂದ್ರೆ ಸಾಯ ಹೊಡಿತಾಳಿಕಿ ಬಂದ್ ಕೂಡಲೇ. ಸೊ ಪ್ರೈವಸಿ ಇಶ್ಯೂಸ್ ಆಗುತ್ತಲ್ಲ ಅದಕ್ಕೆ. ಸೊ ಇವೆಲ್ಲ ಕಂಡೀಷನ್ಸ್ ಇದೆ. ಈ ಕಂಡೀಷನ್ಸ್ಗೆ ಬೇಡ ಅಂದರೆ ನಮ್ಮ ಹತ್ರ ಚಾನ್ಸಸ್ ಕಡಿಮೆ ಅಲ್ಲ. ಅಂದರೆ ನಾವು ಫುಲ್ ಜೆನ್ಸಿ ಅಲ್ವಾ. ಹಾಂ ಅಂದರೆ ಇವೆಲ್ಲ ಕಂಡೀಷನ್ಸ್ ಏನಾಯ್ತು? ಏನಿಲ್ಲ. ಈಕೆ ಇಷ್ಟೊತ್ತನ ಏನು ಹೇಳಿದ್ದು ಒಂದು ತಿಳಿಲಿಲ್ಲ ನನಗೆ. ನಿನಗೆ ತಿಳಿತಾ? ನೀ ಅದಕ್ಕೆ ಹೆಣ್ಮಕ್ಳು ಬಾಜುನೇ ಇರ್ತಿ ಖಾಯಂ ನನಗೆ. ಈ 2000 ಅಬೌವ್ ಬರ್ತ್ ಏನಾಗಿರುತ್ತೆ. ಏ ಅಣ್ಣ, ಅದು ಏನಾರ ಇರಲಿ, ಆಕಿ ಹೆಂಗೆ ಕೊಡ್ತಾಳೆ ಅಂದ್ರೆ ಕಿರಾಣಿ ಅಂಗಡಿಯಾಗ ಹೋಗಿ 1 ಕಿಲೋ ಸಕ್ರೆ ತಂದಂಗೆ ಮಾಡ್ತಾಳೆ. ಹಡಿದಂದ್ರೆ ಮಕ್ಕಳು ಅದು ಕೊಟ್ಟು ಬಿಡಿ, ಕೊಟ್ಟು ಬಿಡೋದು ಅಲ್ಲೇ ಅದು ಹಡಿಯೋದು ಹೋಲ್ ಬಿಡೋದು. ರೆಸ್ಪಾನ್ಸ್ ಹೆಂಗೈತೆ ನಿನಗೆ? ಅದೇ ರೆಸ್ಪಾನ್ಸ್ ತುಂಬ ಗರ್ಲ್ಸ್ ಕಡೆಯಿಂದ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಗರ್ಲ್ಸ್ ಕಡೆಯಿಂದ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಗಂಡ್ಮಕ್ಳು ಸತ್ರು ನಡೀತೈತಿ ಅಂದ್ರೆ ಗಂಡ್ಮಕ್ಳು ಕಿಮ್ಮತ್ತೇ ಇಲ್ಲ ನಿಮಗೆ. ಹಾಂ, ಅಲ್ಲ ಮುಂದೆ ಹೇಳೋಕ್ಕಾಗೋದಿಲ್ಲ. ಮುಂದೆ ಹೋಗ್ತಾ 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 ಹೋಲ್ ಬಿಡು. ಎಲ್ಲ ಇದ್ರೊಳಗಡೆ ಹೆಣ್ಮಕ್ಳೇ ಇದ್ದಿದ್ರು ಏನು ಮಾಡೋಕ್ಕಾಗ್ತದೆ. ವಿಜಯ್ ಜಾಲಿಯಾಳು ರೆಸ್ಪಾನ್ಸ್ ಹೆಂಗಿತ್ತು ಹೇಳಲಿ, ಬಿಲ್ಡಪ್ ಕೊಡ್ಬೇಡ. ನಂದು ರೆಸ್ಪಾನ್ಸ್ ಅನ್ನೋಕಿನ ರೆಸ್ಪಾನ್ಸ್ 2-3 ವಾರದಿಂದ ಇವನ್ ರೆಸ್ಪಾನ್ಸ್ ನಮ್ಮ ಮೇಲೆ ಹೆಂಗೈತಿ, ಅಲ್ಲೇ ಹೆಣ್ಮಕ್ಳು ಕಂಟೆಸ್ಟೆಂಟ್ ಇದ್ದಾಗ ಹೆಂಗಿರ್ತೈತಿ, ಅವ್ರ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾನ, ನಮ್ಮ ಮೇಲೆ ಎಷ್ಟು ಪ್ರೀತಿ ಅದಾನಂತ ಗೊತ್ತಾಗೈತೆ ನಮಗೆ. ನಾನು ಕೃಷ್ಣ ಇದ್ದಂಗೆ ಗೊತ್ತಾ. ಕೃಷ್ಣ ಯಾರ ಮಧ್ಯೆ ಇರ್ತಾನೆ? ಗೋಪಿಕೆ. ಹೌದಿಲ್ಲ, ಮುಗಿತಪ್ಪ. ಹುಚ್ಚ ಇವನ್ ಯಾರು ಮಾತಾಡ್ಸಂಗಿಲ್ಲ ಅಂದ್ರೆ ನಾವು ಯಾರು ಮಾತಾಡಿಸ್ಬಾರ್ದು. ಅದನ್ನೇನಿಲ್ಲ, ನನಗೆ ದುಃಖ ಒಳಗೈತಿ, ಅದನ್ನ ಯಾರಿಗೆ ತೋರಿಸ್ಬೇಕು ನಾನು? ಐತಿ, ನನಗೇನಿಲ್ಲ ಅಂತಲ್ಲ. ಹೊಟ್ಟೆ ಕಿಚ್ಚು ಭಾಳ ಇರ್ತೈತಿ, ನೀವು ಕೂತ್ಕೊಂಡಾಗ ನನಗಿರ್ತೈತಿ. ಇರಲಿ, ನೀವು ಚಂದ ಇರ್ತೀರಿ, ಚಂದಿರ್ರಿ. ರೆಸ್ಪಾನ್ಸ್ ಹೆಂಗಿತ್ತು ಹೇಳಿ? ಇಲ್ಲ ಅಣ್ಣ, ಊರಾಗ ಚಲೋ ರೆಸ್ಪಾನ್ಸ್ ಐತಿ. ಇನ್ನೊಂದು ಕಂಪ್ನಿ ಒಳಗೆಲ್ಲ ಬ್ಯಾನರ್ ಕಟ್ಟಾರ ನಂದು. ನನಗೂ ವಿಚಿತ್ರ ಅನಿಸ್ತು. ಇಲ್ಲ, ನಮ್ದು ಬ್ಯಾನರ್ ನೋಡಿವಿ. ಹಿಂಗ ಊರೂರಿನಲ್ಲಿ ಬ್ಯಾನರ್ ಇರ್ತಿರ್ಲಿಲ್ಲ. ಊರೂರಿನಲ್ಲಿ ಥಿಯೇಟರ್ ಮುಂದೆ ನಾಟಕದ ಬ್ಯಾನರ್ ಇರುತ್ತೆ ಅಂತ ಹೇಳ್ರಿ. ನಮ್ಮ ಬ್ಯಾನರ್ ಇರುತ್ತೆ ಅಂದ್ರೆ ಬೇರೆ ಆಗುತ್ತೆ. ಬೇರೆ ತಪ್ಪಾಗುತ್ತೋ? ಬ್ಯಾನರ್ ಬೇರೆದಕ್ಕೂ ಹಾಕಿಸ್ತಾರ. ಬ್ಯಾನರ್ ಕಟ್ಟಿ ನಮ್ಮ ಕಲಾವಿದರೆಲ್ಲರೂ ನಿಂತು ಆಲ್ ದಿ ಬೆಸ್ಟ್ ಹೇಳಿದ್ದು. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಜಾಲಿ ಹಾಳದೊಳಗೆ ನಮ್ಮ ಅಜ್ಜನ ಮೂರ್ತಿ ಈಗ ಪೂಜೆ ಮಾಡಕತ್ತಾರಂತ. ನಾ ಟಿ ವಿ ಒಳಗೆ ಟಿ ವಿ ಒಳಗೆ ಬಂದಾಗ ಈಗ ಪೂಜೆ ಮಾಡಕತ್ತಾರ. ಅದೊಂದು ಖುಷಿ ವಿಚಾರ. ಮತ್ತು ಪ್ರೌಡ್ ಅಂತ ಹೆಂಗೆ ಬಿಡಾಕೈತಿ ಅಲ್ಲಿ ಅದೊಂದು. ಮತ್ತು ಊರೊಳಗೂ ಎಲ್ಲರೂ ಹಿರಿಯರೆಲ್ಲ ಸೇರಿ ನನ್ನ ಬ್ಯಾನರ್ ಹಾಕಿ ನಮ್ಮ ಊರ ಹೆಸರು ತರಕತ್ತಾನ ಹುಡುಗ ಅಂತಂದು ಅದೊಂದು ಹೇಳಿದರು. ಭಾಳ ಖುಷಿ ಆಯಿತು. ಮತ್ತು ಎಲ್ಲರಿಗಿನ ಅಪ್ಪ ಮಮ್ಮಿಗೆ ಭಾಳ ಖುಷಿ ಆಗೈತೆ. ಮಾತಿಗೂ ನೀ ಅದೊಂದು ಹೇಳಿದ್ರು ಅಂದೆಲ್ಲ. ಒಂದೇ ಹೇಳಿದ್ರು ಏನು? ಅದು ಒಂದು ಹೇಳಿದ್ರು, ಅದು ಒಂದು. ಹಾಂ, ಓಕೆ. ರೆಸ್ಪಾನ್ಸ್ ಚಲೋ ಇತ್ತು. ಹಾಂ, ಮತ್ತು ಹೇಳ್ಬೇಕಂದ್ರೆ ನಾನು ಮೊದಲಿಗೆ ವೃತ್ತಿ ರಂಗಭೂಮಿ ಕಲಾವಿದ. ಚಿತ್ರಗಿ ಕಂಪ್ನಿಯಲ್ಲಿ ನಾನು ಹಾಸ್ಯ ಕಲಾವಿದನಾಗಿ ಸೇವೆ ಸಲ್ಲಿಸ್ತಿದ್ದೆ. ಅಲ್ಲಿಂದ ಒಂದು ಆಡಿಷನ್ ಬಂತು, ಹಳ್ಳಿ ಪೌರಿ ಅನ್ನೋ ಆಡಿಷನ್.
ಹಳ್ಳಿ ಪವರಿಗೆ ಸೆಲೆಕ್ಟ್ ಆದೆ. ಅಕುಲ್ ಕಾಕರ್ ಅಂತಂದು ಫೇಮಸ್ ಮಾಡಿ ಅವ್ರನ್ನ ಕಾಕರ್ ಮಾಡಿ ಇಟ್ಬಿಟ್ವಿ ದೊಡ್ಡ ಸ್ಥಾನದಾಗ. ಅಲ್ಲಿಂದ ಬೆಳಗಾವ್ದಾಗ ಆಡಿಷನಿಗೆ ಬಂದಿದ್ರು, ಕಾಮಿಡಿ ಕಿಲಾಡಿಗಳ ಆಡಿಷನ್. ಅವಾಗ ನಮಗೂ ರಜೆ ಇತ್ತು ಅಲ್ಲಿ, ಎಲ್ಲಿ ಹಳ್ಳಿ ಪವರ್ ಶೂಟಿಂಗ್ ಇದ್ದಿದ್ದಿಲ್ಲ. ನಾ ಸೀದಾ ಬಸ್ ಹತ್ತಿ ಆಡಿಷನ್ ಕೊಟ್ಟು ಸೀದಾ ಬಂದೀನಿ. ಹಳ್ಳಿ ಪವರ್ದಾಗ ಇದ್ದು ಆಲ್ರೆಡಿ ಶೋ ಅಲ್ಲಿ ಕಾಣಿಸ್ಕೊಳಕತ್ತಿ, ಆದ್ರೂ ಕಾಮಿಡಿ ಕಿಲಾಡಿಗಳ ಆಡಿಷನ್ ಕೊಟ್ಟಿ. ಅಂದ್ರೆ ಕಾಮಿಡಿ ಕಿಲಾಡಿಗಳಂದ್ರೆ ಅಷ್ಟು ನಿನಗೆ ಇದು ಕನಸಣ ಕನಸು. ಎಷ್ಟು ಸೀಸನ್ 4 ಮತ್ತು ಯಾವ್ದದ ಪ್ರೀಮಿಯರ್ ಲೀಗು ಮತ್ತು ಕಾಮಿಡಿ ಇದು 3 ಕೊಟ್ಟಿನಿ. ಸರಿಗಮಪ್ಪಗೂ ಕೊಟ್ಟಿದ್ದೆ ನಾನು. ಅಷ್ಟು ಟಿವ ಬಂದ್ರೆ ಸಾಕು ಅಂತ. ಹಾಂ, ಸರಿಗಮಪ್ಪಗೂ ಕೊಟ್ಟೆ. ಅದು ಯಾವುದೂ ಕೆಲಸ ಆಗಲಿಲ್ಲ. ಹಳ್ಳಿ ಪವರ್ ಕೈ ಹಿಡಿತಲ್ಲ, ಅಲ್ಲಿ ಹೋಗಿದ್ದೆ. ಮತ್ತು ಶರಣಯ್ಯ ಸರ್ ಕೇಳಿದೆ, ಇಲ್ಲೇದಿ ಇಲ್ಲಿ ಮತ್ತು ಯಾಕೆ ಆಡಿಷನ್ ಕೊಟ್ಟೆ? ಇಲ್ಲ ಸರ, ಬರ್ಬೇಕಂತ ಆಸೆ ಐತಿ. ಹೌದಾ, ನೋಡೋಣ ತಗೋ ಅಂತಂದು ಮತ್ತೆ 2 ಸಲ ಆಡಿಷನ್ ಮಾಡಿದೆ. ನಿಮ್ಮಂಗೆ ನಾನು ಥರ್ಡ್ ಆಡಿಷನ್ ಮಾಡಿದೆ. ಆಡಿಷನ್ ಮುಗಿಸ್ಕೊಂಡು ಅಲ್ಲೇ ಹಳ್ಳಿ ಪವರ್ ಕಾರ್ಯಕ್ರಮದೊಳಗೆ ಒಂದು ವೇದಿಕೆ ಸಿಕ್ತು, ಚೆನ್ನಾಗಾಯಿತು. ಅದಾದ್ಮೇಲೆ ಅಕುಲ್ ಸರ್ ವಿಶ್ ಮಾಡಿ ಅವರು ಚೆನ್ನಾಗಿ ಮಾಡ್ತೀಯಾ, ಸೆಲೆಕ್ಷನ್ ಆಯಿತು. ಆ್ಯಕ್ಟಿಂಗಪ್ಪ ಅಣ್ಣ. ಹಾಂ, ಮತ್ತಿದು ವಿ ಟಿ ಒಳಗೆ ಬಂತಲ್ಲ ಹಳ್ಳಿ ಪವರ್ ಹುಡುಗರೆಲ್ಲ. ಇನ್ನೊಂದು ನಾವು ಶೂಟಿಂಗ್ ಹೋಗಿದ್ವಿ, ಯಾವುದೋ ಗರ್ಗ ಅಂತಂದು ಕಬ್ಬು ಕಡಿ ಟಾಸ್ಕ್ ಏನೋ ಇತ್ತು. ಅದು ಮುಗಿಸಿ ಬರ್ಬೇಕಾದ್ರೆ ನನಗೆ ಫೋನ್ ಬಂತು, ನೀವು ಕಂಗ್ರ್ಯಾಚುಲೇಷನ್ಸ್ ವಿಜಯ್, ನೀವು ಕಾಮಿಡಿ ಕಿಲಾಡಿಗಳು ಸೆಲೆಕ್ಟ್ ಆಗಿರಿ. ನಾ ಹತ್ಕೋತ ಕುಂತೀನಿ, ಎಲ್ಲ ಕಂಟೆಸ್ಟೆಂಟ್ ಒಂದ ಟಿ ಟಿ ಒಳಗೆ ಬರತ್ತಿದ್ವಿ ನಾವು. ಅವಾಗ ಎಲ್ಲರ ಹತ್ತು ಕಳಿಸಿ ಮತ್ತು ಸೆಂಡ್ ಆಫ್ ಮಾಡಿ ಕಳಿಸಿದ್ರು ನಾನು. ಅದೊಂದು ಖುಷಿ ವಿಚಾರ. ಇಲ್ಲಿ ಬಂದ್ಮ್ಯಾಗಂಕರು ಹೆಂಗೆ ಹೇಳ್ಬೇಕಂದ್ರೆ, ಇವರು ಇಬ್ಬರು ಗುರುಗಳು ಹಾಸ್ಯಕಲಾ. ನನಗೆ ಇನ್ನೊಂದು ಕಾಮಿಡಿ ಕಲ್ತಿದ್ದು ಸ್ವಲ್ಪ ರಂಗಭೂಮಿ ಒಳಗೆ ಇವರೊಬ್ಬರು ಮತ್ತು ದಯಾನಂದ್ ಬೆಳಿಗ್ಗೆ ಅಂತ, ಇವರಿಬ್ಬರು ನನಗೆ ಹೇಳ್ಕೊಟ್ರು. ಇವರು ನಮಗೆ ಹಾಡೋದು ಹಿಂಗೆ ಹಾಡಬೇಕು, ಚೆನ್ನಾಗಿ ಹಾಡಬೇಕು, ಹಾಡನ್ನು ಚೆನ್ನಾಗಿ ಹಾಡಬೇಕು, ಹಿಂಗೆ ಈ ಟ್ಯೂನ್ ಹಿಂಗೆ ಬರಬೇಕು ಅಂತ ಹೇಳಿಕೊಟ್ಟಂಥ ಇವ್ರ ಗುರುಗಳು ಸಂಕೇತ್ ಮಂಗಳೂರವರು. ಇವರು ನಾವೆಲ್ಲರೂ ಹಂಗೆ ಹೇಳಿದ್ರೆ ವೃತ್ತಿ ರಂಗಭೂಮಿ ಕಲಾವಿದರು. ಹಾಗಾಗಿ ಏನ್ರಿ ಕೇಳ್ತೀಯ? ಎಲ್ಲರಿಗೂ ಕೇಳಕತ್ತೆ, ನಂದು ಒಬ್ರು ಕೇಳವಲ್ರಿ ಏನೈತಿ. ದಿವಂಗತ ಮಹಾಂತೇಶ್, ಇಲ್ಲ ಧೀಮಂತ ಮಹಾಂತೇಶ್. ಹಾಂ, ಶ್ರೀ 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 ಅಲ್ಲ, ಅಲ್ಲಿ ಗುರು. ಇಲ್ಲಿ ಬಂದಾಗ ನಮಗೆ ಸ್ಪರ್ಧೆಗಳಲ್ಲಿ ಇವರು ಗುರುವಿನ ಮುಂದೆ ಸ್ಪರ್ಧೆ ಮಾಡ್ಬೇಕು ನಾವು. ಹಾಗಾಗಿ ಮಹಾಂತೇಶ್ ತಾಳಿಕೋಟೆ ಅವರೇ, ಶ್ರೀ 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 ಮಹಾಂತೇಶ್ ತಾಳಿಕೋಟೆ ಅವ್ರೆ. ಎಲ್ಲರೂ ಬಂದು ಕಾಮಿಡಿ ಕಿಲಾಡಿಗಳು ಕಪ್ ಒಯ್ಬೇಕು ಅಂದ್ರೆ ಇವ್ರು ಕಪ್ ಬ್ಯಾಡ್ರಿ ಚಕ್ ಕೊಟ್ಟು ಕಳಿಸ್ರಿ ಅಂದ್ರೆ ಏಕೈಕ ವ್ಯಕ್ತಿ ಇವರು. ಹಾಗಾಗಿ ಮಹಾಂತೇಶ್ ತಾಳಿಕೋಟೆ ಅವರೇ, ನೀವು ಕಾಮಿಡಿ ಕಿಲಾಡಿಗಳು ಬಂದಿದ್ದೀರಲ್ಲ, ನಿಮಗೆ ಹೆಂಗೆ ಅನುಭವ, ಊರೊಳಗೆ ಹೆಂಗೈತೆ ಪ್ರತಿಕ್ರಿಯೆ? ಇಲ್ಲ, ರೆಸ್ಪಾನ್ಸ್ ಮಾತ್ರ ಭಾಳ ಅಂದ್ರೆ ಭಾಳ ಚಲೋ ಐತಿ. ಯಾಕಂದ್ರೆ ನಾವು 13 ವರ್ಷ 12 ವರ್ಷ ನಾಟಕ ಕಂಪ್ನಿ ಒಳಗೆ ನಾವು ಪಾತ್ರ ಮಾಡಿದ್ರು ಕೂಡ ಆ ಊರಿಗೆ ಮೀಸಲಾಗಿದ್ವಿ. ನಾವು ಯಾವ ಊರಾಗ ಪಾತ್ರ ಮಾಡ್ತೀವಿ, ಯಾವ ಊರಲ್ಲಿ ನಾಟಕ ಇರುತ್ತೆ, ಅದೇ ಊರಿಗೆ ಮೀಸಲಾಗಿರ್ತಿದ್ವಿ. ಇದು ಕಾಮಿಡಿ ಕಿಲಾಡಿಗಳು ಸೀಸನ್ 5 ಅಂತ ನಮಗೆ ಕೊಟ್ಟಿದ್ದು, ನಮಗೊಂದು ಲೈಫು, ನಮಗೊಂದು ಜೀವನ ಕೊಟ್ಟಂಗೆ. ನಾವು ಒಂದು ಜೀವನ ರೂಪಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಟ್ಟಂಥ ಎಲ್ಲ ಜಿಗೂ, ಆಮೇಲೆ ಪ್ರತಿಯೊಬ್ಬ ಅನಿಲ್ ಸರ್ ಆಯಿತು, ಶರಣಯ್ಯ ಸರ್ ಆಯಿತು, ಪ್ರತಿಯೊಬ್ಬರಿಗೂ ಮಂಜು ಸರ್ ಆಯಿತು, ನಮ್ಮ ಮೆಂಟ್ರ್ಗಳಾದಂಥ ಗಣಪ ಸರ್ಗೂ, ಎಲ್ರಿಗೂ ನಾವು ಇಲ್ಲಿಂದನೇ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ನಾವು ನಾಟಕ ಮಾಡೋದೇ ಬೇರೆ, ಇಲ್ಲಿ ಸ್ಕಿಟ್ಗಳು ಮಾಡೋದೇ ಬೇರೆ, ಕ್ಯಾಮ್ರಾ ಫೇಸ್ ಮಾಡೋದೇ ಬೇರೆ. ನಮ್ಮ ಜೀವನದಾಗೆ ನಾವು ಕ್ಯಾಮ್ರಾ ಫೇಸ್ ಮಾಡಿಲ್ಲ ಎಲ್ಲೂ ಕೂಡ. ನಾವು ಎಲ್ಲರೂ 1-2 ಮಾಡಿರ್ಬೋದು, ಬಟ್ ನಾನು ಯಾವತ್ತೂ ಕ್ಯಾಮ್ರಾ ಫೇಸ್ ಮಾಡ್ದವಲ್ಲ. ಇವತ್ತು ಕ್ಯಾಮ್ರಾ ಫೇಸ್ ಮಾಡಿ ಮಾಡುವಾಗಲೂ ಕೂಡ ಸಪೋರ್ಟ್ ಮಾಡಕತ್ತಾರೆ. ಇವನು ಒಳ್ಳೆ ಸಿಂಗರ್, ಇವನು ನನ್ನ ಜೊತೆಗೆ ಪಾತ್ರ ಮಾಡ್ದವ. ಆ ಹಾಡು, ಇನ್ನೊಂದು ಹಾಡು ದೋಸ್ತ, ಹಾಂ ಲೇಡೀಸ್ ವಾಯ್ಸಲ್ಲೇ ಹಾಡು, ಗಂಡ್ಮಕ್ಳು ವಾಯ್ಸ್ ಬೇಡ. ಅಂದರೆ ಆಗ ಹಾಡ್ತಿರ್ಬೇಕಾದ್ರೆ ಕಂಠ ಭಾಳ ಚೆನ್ನಾಗಿತ್ತು. ಈಗ ಒಂದು ಸ್ವಲ್ಪ ಎಲ್ಲ ಅದಕ್ಕೋಸ್ಕರ ಯಾವ್ದು ಹಾಡ್ತಿ ಗೊತ್ತಾ? ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು, ಉಸಿರೇ ಭಾವವು, ನಿನ್ನ ಲೀಲತೆಯ ಸವಿಶ್ರುತಿಯಲ್ಲಿಯೂ ಈ ಸುಂದರ ಬೆಳದಿಂಗಳ ಈ ತಂಪಿನ ಲೇಡೀಸ್ ವಾಯ್ಸ್ ಕೇಳಿ
ಇವ್ನು ಯಾಕೆ ಹೆಣ್ಣಾಗ್ಲಿಲ್ಲ ಅನ್ಸಾಕತ್ತೈತಿ. ಓದಿಲಿ ಅಂತ ಇಲ್ಲ ಇಲ್ಲ ಆ್ಯಕ್ಚುಲಿ ಅವಾಗ ಏನಿತ್ತು ಅಂತಂದರೆ ಅವಾಗ ಸಣ್ಣ ಒಂದು ಮಾತು ಭಾಳ ಚೆನ್ನಾಗಿ ಹಾಂ ಅಲ್ಲ ಚಿತ್ರ ಮೇಡಮ್ ದಯವಿಟ್ಟು ಈ ಹಾಡನ್ನು ಕೇಳಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಕೇಳಿದ್ರು ಕೂಡ ಕ್ಷಮೆ ಯಾಚಿಸ್ತೀವಿ. ಇವ್ರ ಪರವಾಗಿ ನಾವು ಕೈ ಮುಗಿತೀವಿ ನಿಮಗೆ. ಏನು ಗೊತ್ತಾ ನಿಮ್ಗೆ, ಆ ಟೈಮ್ನಲ್ಲಿ ನಾನು ಫಸ್ಟ್ಗೆ ಉತ್ತರ ಕರ್ನಾಟಕಕ್ಕೆ ಡ್ರಾಮಾ ಕಂಪ್ನಿ ಬಂದಾಗ ಅವಾಗ ಹೇಳ್ತಿದ್ನಲ್ಲ, ಸೊ ಆ ಟೈಮ್ನಲ್ಲಿ ಧ್ವನಿ ಪರ್ಫೆಕ್ಟಾಗಿ ಕ್ಲೀನಾಗಿ ಮ್ಯಾಚ್ ಆಗೋದು ಅವಾಗ. ಸೊ ಅದಾದಮೇಲೆ ವೇದಿಕೆ ಮೇಲೆ ಬಂದು ಯಾವಾಗ ಕಾಮಿಡಿ ಇವನ್ನೆಲ್ಲ ಮಾಡೋಕ್ಕೆ ಶುರು ಮಾಡಿದೆ, ವಾಯ್ಸ್ ಹಂಗೆ ಒದ್ರಿ ಸ್ವಲ್ಪ ಲೇಡೀಸ್ ವಾಯ್ಸ್ ಚೇಂಜ್ ಆಗಿದೆ. ಇದು ನಾನು ಯಾಕೆ ಲೇಡೀಸ್ ವಾಯ್ಸ್ನ ಮಾತಾಡ್ತೀನಿ. ಮಾಂತೋಣ, ನೀನು ಉತ್ತರ ಕರ್ನಾಟಕದ ಜವಾರಿ ಹಾಡುಗಳು ಹಾಡ್ತೀಯಲ್ಲ, ಹಂಗೆ ಹೇಳಿದ್ರೆ ನೀನು ಒಬ್ಬ ಸಿಂಗರ್. ನೀನು ಒಂದು ಜಾನಪದ ಹೋಗಿಯಲ್ಲ, ಕಾಲು ಬೀಳುತ್ತೀನಿ ಹೆಣ್ಮಕ್ಳು ವಾಯ್ಸ್ ತೆಗಿಬಿಡ. ಮತ್ತೆ ನಮ್ಮ ಬಿದನ ಅಂತಾರೆ ಬೆಳ್ಳಿ ಒಂದು ಬೆಳ್ಳಿ. ಇಲ್ಲ, ಉತ್ತರ ಕರ್ನಾಟಕ ಜಾನಪದ ಹಾಡುಗಳು ಫೇಮಸ್ ಅದಾವ್ರ. ಆ ಕಡೆ ಬಾಳು ಬೆಳಗುಂದಿ ಅವ್ರದ್ದು. ಅವ್ರು ಹೇಳ್ಬೇಕಿಲ್ಲ ಅವ್ರದ್ದು. ಅವ್ರಿಗೇನು ಬೈದು ಹೇಳ ಹಿಂಗ ಅಂತೇಳಿ. ಬಾಳು ಬೆಳಗುಂದಿ, ಮಾಳು ನಿಪ್ನಾಳ ಇವರೆಲ್ಲರೂ ಕೂಡ ನನ್ನ ಆತ್ಮೀಯ ಸ್ನೇಹಿತರು. ತುಂಬ ಚಂದ ಹಾಡು ಬರ್ದ. ಕುಣಿತಾಳು ಇಕ್ಕಿ ಕುಣಿತಾಳು, ನೆಲಕ್ಕ ಕಾಲು ಹತ್ತದಂಗೆ ಕುಣಿತಾಳು. ಇದು ಆಮೇಲೆ ನಾ ಡ್ರೈವರಾ ನೀ ನನ್ನ ಲವ್ವರಾ, ನಾ ಡ್ರೈವರಾ ನೀ ನನ್ನ ಲವ್ವರಾ, ಆ ಗೆಳದೂರ ಆ ಗೆಳದೂರ. ಸಿಕ್ಕಾಪಟ್ಟೆ ಶಬ್ಬರಿ ಡಾಂಗೆ ಅವರಾಯ್ತು. ಉತ್ತರ ಕರ್ನಾಟಕ ಅಂದ್ರೆ ಮೊದಲು ನೆನಪಿಗೆ ಬರೋದು ಜನಪದ ಹಾಡುಗಳು ರೀ. ಅವ್ರ ಹಾಡು ಕೇಳ್ಕೊತ ನಾವು ಬೆಳೆದ್ವಿ. ಶಬ್ಬರಿ ಡಾಂಗೆ ಅವ್ರದ್ದು. ಆಮೇಲೆ ನಾಟಕ ಅಂತ ಬಂದಾಗ ಹೆಜ್ಜೆಗೂ ನಮಗೆ ಗುರುಗಳು ಸಿಕ್ಕಾರೆ. ಇವರು ಈಗ ನಮ್ಮ ಗುರು ಅಂದ, ಇವ್ರ ತಂದೆಯವರು ಕೂಡ ನಮಗೆ ಗುರು. ಆಮೇಲೆ ಬಸವರಾಜ್ ಪಂಚ್ಕಲ್ ನನ್ನ ಗುರುಗಳ್ರಿ. ಆಮೇಲೆ ರಾಜಣ್ಣ ಜೇವರ್ಗಿ ಅವರಾಯಿತು. ತುಂಬ ರಂಗಭೂಮಿಲಿ ನಮ್ಗೆ ಹೇಳಿಕೊಟ್ಟು ಸರಿದಾರಿಗೆ ತಂದವರು. ಆಮೇಲೆ ನನ್ನ ಈಗ ಕೆಲಸ ಮಾಡ್ತಂಥ ಪಾಪು ಕಲ್ಲೂರು ನಮ್ಮ ಓನರು. ನನಗೆ ಆಡಿಷನ್ ಅಂತ ಬಂದಾಗ ಒಂದಿಷ್ಟು ನಾನು ಅಮೌಂಟ್ ಕೊಡಬೇಕಾಗಿತ್ತು. ಆ ಅಮೌಂಟನ್ನು ನಿಲ್ಲಿಸಿ, ಇಲ್ಲ ನೀನು ಮೊದಲು ಹೋಗು ಅಲ್ಲಿಗೆ, ಫಸ್ಟ್ ನನ್ನ ಅಮೌಂಟ್ ಬೇಡ, ಮೊದಲು ನೀ ಹೋಗು ಅಲ್ಲಿ ಆಡಿಷನ್ ಕೊಟ್ಟು ಫಸ್ಟ್ ನೀನು ಸೆಲೆಕ್ಟ್ ಆಗಿ ಮೊದಲು ನೀ ಅಲ್ಲಿ ಮಾಡಂತ ಹೇಳ್ದವ ನಮಗೆ, ಪಾಪು ಕಲ್ಲೂರು ಅಂತೇಳಿ. ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘ ಕಮತಿಗಿ ಕಂಪನಿ ಮಾಲಕರವರು. ನಾವು ಇಬ್ಬರು ಕೂಡ ಅದೇ ಕಂಪ್ನಿಯಲ್ಲೇ ಇದ್ದವ್ರು ನಾವು. ಇಲ್ಲ, ತುಂಬ ಹೆಲ್ಪ್ ಮಾಡಿದಂಥ ವ್ಯಕ್ತಿ. ಆಮೇಲೆ ಈ ಸ್ಕಿಟ್ ಬರೆಯೋಕ್ಕೋಸ್ಕರ ನನಗೆ ಆಡಿಷನ್ ಹೆಂಗೆ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ. ಅದು ಯಾಕೆ ಏನು ಕೇಳಬೇಕು, ರಾಜಣ್ಣ ಜೇವರಿಗೆ ಅವ್ರು ಫೋನ್ ಮಾಡಿ, ಇಲ್ಲಪ್ಪ ನಾನು ಬರೆದು ಕಳಿಸ್ತೀನಿ ಅಂತ. ಓಕೆ. ಅದಾದಮೇಲೆ ನೀಲಾಜಿಯವರಿಗೆ ನನಗೆ ತುಂಬ ಸಪೋರ್ಟ್ ಮಾಡಿದಂಥ ಹೇಳಲೇಬೇಕು. ನೀಲಾಜಿಯವ್ರಿಗೆ ಪ್ರತಿಯೊಂದು ಸ್ಕಿಟ್ ಬರೆದು ನನಗೆ ಅದನ್ನು ಕಳಿಸಿ, ಅವ್ರು ಆಲ್ರೆಡಿ ಶೋಲ್ಲಿ ಕಾಣಿಸ್ಕೊಂಡಿದ್ರು. ನೀಲಾಜಿಯವರಿಗೆ ಮತ್ತೆ ನನ್ನ ಸ್ಕಿಟ್ಗಳನ್ನು ಬರೆದು ಇದನ್ನು ಹಿಂಗೆ ಹೇಳು ಅಂತ ನನಗೆ ಹೇಳಿ ಸಪೋರ್ಟ್ ಮಾಡಿದಂಥ ವ್ಯಕ್ತಿ. ಅವ್ರನ್ನೂ ಮರೆಯಲ್ಲ. ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿದವರು. ಅಲ್ಲಿಂದ ಬಂದ ಮೇಲೆ ಇದಾದ ಮೇಲೆ ಹೊರಗಿನ ರೆಸ್ಪಾನ್ಸ್ ನೋಡ್ಬೇಕಂದ್ರೆ ಸಿಕ್ಕಾಪಟ್ಟಿ ಐತಿ. ನಾವು ಊರಿಗೆ ಹೋಗಿಲ್ಲ, ಊರಿಗೆ ಹೋದ್ಮೇಲೆ ರೆಸ್ಪಾನ್ಸ್ ಹೆಂಗೈತೆ ಅಂತ ಕಾಯಕತ್ತೀನಿ, ಅದ್ರದ್ದೊಂದು ಹೆಂಗೈತೆ ಅಂತ. ಆಮೇಲೆ ನಮ್ಮ ದೋಸ್ತರು, ನಮ್ಮ ತಾಳಿಕೋಟಿ ಜನತೆ ಬಗ್ಗೆ ನಾನು ಹೇಳಲೇಬೇಕು. ನನಗೆ ಎಷ್ಟು ಸಂಭ್ರಮ ಮಾಡಕತ್ತಾರ ಅಂದರೆ, ಮನಿ ಮಗಾನೇ ಕಾಮಿಡಿ ಕಿಲಾಡಿಗಳಿಗೆ ಹೋಗ್ಯಾನೇನೋ ಅಂಥೇಳಿ ಸರ್ಕಲಲ್ಲಿ ಬ್ಯಾನರ್ ಹಾಕಿ ಪಟಾಕ್ಷಿ ಹೊಡೆದು ಒಂದು 200-300 ಜನ ಸೆಲೆಬ್ರೇಷನ್ ಮಾಡಕತ್ತಾರ. ಆಮೇಲೆ ಆ ಕ್ಷೇತ್ರದ MLA ನನಗೆ ತುಂಬ MLA ಅವರು ಸರ್ ಅವ್ರು ಫೋನ್ ಮಾಡಿ ನನಗೆ ವಿಶ್ ಮಾಡಿದರು. ತುಂಬ ಖುಷಿ ಅನಿಸುತ್ತಲ್ಲ ಇದು. ಏನೋ ವೃತ್ತಿರಂಗ ಭೂಮಿಯಲ್ಲಿ ಇರಬೇಕಾದ್ರೆ ಪಲ್ಲವಿ ಅವರೇ ಏನು ಹೇಳ್ತೀವಿ ಅಂತಂದರೆ, ಆ್ಯಕ್ಚುಲಿ ನಾವು ಈ ಕಾಮಿಡಿ ಕಿಲಾಡಿಗಳು 5ಗೆ ನಾವೇನು ಆಡಿಷನ್ ಕೊಟ್ಟಿದ್ದೀವಲ್ಲ, ಅದು ನಮ್ಮದೊಂದು ಪ್ರಯತ್ನ. ಓಕೆ, ನಾವು ಅದನ್ನು ಮಾಡಿದ್ವಿ. ಆದರೆ ಇದ್ರ ಹಿಂದೆ ನಮ್ಮ ನಾಟಕ ನೋಡೋಕೆ ಬಂದಂಥ ಎಲ್ಲ ಅವ್ರು ನಮ್ಮನ್ನು ಹೊರಗಡೆ ಬಂದು ಅಪ್ರಿಷಿಯೇಟ್ ಮಾಡೋದಿಷ್ಟು, ನೀ ಇಲ್ಲಿದೆಯಲ್ಲ, ನೀ ಇಲ್ಲಿ ಇರಬಾರ್ದಾಗ ಕಲ್ಲಿರ್ಬಾರ್ದು. ಇಲ್ಲ, ನೀವು ಯಾವತ್ತಾದರೂ ಒಂದು ದಿನ ಮಾತ್ರ 100% ನೀವು ಟಿವಿಯಲ್ಲಿ ಕಾಣಿಸ್ಕೊಳ್ತೀರಾ, ಪಿಕ್ಚರ್ನಲ್ಲಿ ಕಾಣಿಸ್ಕೊಳ್ತೀರಾ. ನಂಗೆ ಇನ್ನೊಂದು ಕ್ವಶನ್ ಇತ್ತು. ಇವಾಗ ನೀವೆಲ್ಲ ಬಾಯ್ಸ್, ನಾನು ಕಂಡೀಷನ್ಸ್ ಹೇಳ್ದೆ ಅಲ್ಲ 4-5, ಆ ಕಂಡೀಷನ್ಸಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಒಪ್ತೀರಾ? ನಾವು ಹಾಕಿ ನೀವು ಸ್ಪೀಚ್ ಕೊಡ್ತಾ ಇರ್ತೀರಪ್ಪ. ಹೌದಾ? ವಿಜಯ್ ಬಾಯಿಲಿ, ನೀನು ಒಬ್ಬನೇ ಮದ್ವೆ ಆಗಿಲ್ಲ ಅಂತ. ವಿಜಯ್ ಎಲ್ಲಿ? ವಿಜಯ್, ಓ ವಿಜಯ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.